ನಮಸ್ಕಾರ. ಜ್ಯೋತಿಷ್ಯ ಪಾಠಕ್ಕೆ ಸ್ವಾಗತ. ಕಳೆದ ವಾರ ಜ್ಯೋತಿಷ್ಯದಲ್ಲಿ ಭಾಗವಾಗಿ ವಿದ್ಯಾ ವಿಷಯವನ್ನು ನಾವು ನೋಡಿದ್ವಿ. ಎಜುಕೇಷನ್ಲಿ ಯಾವ ಥರ ಸಮಸ್ಯೆಗಳು ಬರುತ್ತೆ, ಹೇಗೆ ಅನಲೈಸ್ ಮಾಡಬೇಕು ಎನ್ನುವಂಥ ವಿಚಾರವನ್ನೆಲ್ಲ ಕೂಡ ನಾವು ನೋಡಿದ್ವಿ. ಮತ್ತಿಷ್ಟು ಅಭ್ಯಾಸವನ್ನು ಮಾಡಿ ಅದರಲ್ಲಿ ತುಂಬ ಹೆಚ್ಚಿನ ವಿಷಯಗಳೇನಿರಲ್ಲ, ಕಾಮನ್ ಕ್ವಶನ್ಸ್ ಬರುತ್ತೆ. ಅಷ್ಟು ಇರಿಟೇಟ್ ಆಗುವಂಥ ಪ್ರಶ್ನೆಗಳೇನಿರಲ್ಲ. ಮನುಷ್ಯನಿಗೆ ಹೆಚ್ಚಿನ ಸಮಸ್ಯೆ ಬರೋದು ಉದ್ಯೋಗ, ವಿವಾಹದಿಂದ. ಎಜುಕೇಷನ್ ಯಾಕೆ ಸಮಸ್ಯೆ ಇರಲ್ಲ ಅಂದರೆ, ಎಜುಕೇಷನ್ಲಿ ತೊಂದರೆಗಳಾಗೋದು ತಂದೆ ತಾಯಿಗಳಿಗೆ. ಹುಡುಗರಿಗೆ ಏನು ತೊಂದರೆ ಆಗಲ್ಲ, ಅವರು ದೊಡ್ಡವರಾದ ಮೇಲೆ ನಾನು ಯಾಕೆ ಓದಿಲ್ಲಪ್ಪ ಅಂತ ತೊಂದರೆ ಆಗ್ತದೆ. ವಿದ್ಯಾರ್ಥಿಗಳಿಗೆ, ತಂದೆ ತಾಯಿಗಳಿಗೆ ತಲೆ ಬಿಸಿ ಆಗುತ್ತೆ. ಉದ್ಯೋಗದಲ್ಲಿ ನಮಗೆ ತೊಂದರೆ ಆಗುತ್ತೆ. ಉದ್ಯೋಗದಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡೋದು ಒಂದು 9 hours ಅಷ್ಟೆ. ಇನ್ನು ವೈವಾಹಿಕ ಜೀವನದಲ್ಲಿ ಜೀವಿತಾಂತ ಇರ್ತೀವಿ. ಉದ್ಯೋಗ ಬೇಕಾದ್ರೆ ಬದಲಾವಣೆ ಮಾಡಿಕೊಡ್ಬೋದು. ಹಾಗೆ ವೈವಾಹಿಕ ಜೀವನವನ್ನು ಬದಲಾವಣೆ ಮಾಡಿಕೊಳ್ಳುವಂಥ ಸಂಪ್ರದಾಯ ನಮ್ಮ ಭಾರತದಲ್ಲಿ ಹೆಚ್ಚಿನ ಭಾಗ ಇಲ್ಲ. ಇತ್ತೀಚೆಗೆ ಅದು ಪ್ರಾರಂಭವಾಗಿದೆ. ಅದರಿಂದ ಮತ್ತೆ ಸಮಸ್ಯೆಗಳು ಜಾಸ್ತಿಯಾಗಿತ್ತಾ ಇರುತ್ತೋ, ಕಡಿಮೆ ಅಂತೂ ಆಗಲ್ಲ. ಅದರ ಬಗ್ಗೆ ಮತ್ತೆ ನೋಡೋಣ. ಆದರೆ ಹೋಗ್ತಾ ಹೋಗ್ತಾ ಇಂಟೆನ್ಸಿಟಿ ಜಾಸ್ತಿ ಇರುವಂಥ ಟಾಪಿಕ್ಸೇ ಬರುತ್ತೆ. ಹಾಗಾಗಿ ಎಜುಕೇಷನ್ ವಿಚಾರ ನೋಡಿದ್ರೆ, ಎಜುಕೇಷನ್ಗಿಂತಲೂ ಪ್ರೊಫೆಷನಿಗೆ ಸಂಬಂಧಪಟ್ಟದ್ದು, ಇನ್ಕಮಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಜಾಸ್ತಿ ಇರುತ್ತೆ. ಪ್ರೊಫೆಷನ್ಗಿಂತಲೂ ವೈವಾಹಿಕ ಜೀವನದ ಸಮಸ್ಯೆಗಳು ಜಾಸ್ತಿ ಇರುತ್ತೆ. ವೈವಾಹಿಕ ಜೀವನಕ್ಕಿಂತಲೂ ಸಂತಾನಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಜಾಸ್ತಿ ಇರುತ್ತೆ. ಹೀಗೆ ಹೋಗ್ತಾ ಹೋಗ್ತಾ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ನಿಮ್ಮ ಕಾನ್ಸಂಟ್ರೇಷನ್, ಪ್ರಯಾರಿಟಿ, ಹೆಚ್ಚು ಜನಗಳು ಯಾರು ಪ್ರಶ್ನೆ ಕೇಳ್ತಾರೆ, ಯಾವುದ್ರ ಬಗ್ಗೆ ಹೆಚ್ಚು ಕೇಳ್ತಾರೆ, ಅದರ ಮೇಲೆ ತುಂಬ ಕಾನ್ಸಂಟ್ರೇಟ್ ಮಾಡೋದು ಉತ್ತಮ. ಇವತ್ತಿನ ದಿನ ಕರ್ಮಸ್ಥಾನ ಅಂತ ಕರಿತೀವಿ. ಉದ್ಯೋಗ ಕರ್ಮಸ್ಥಾನ ಅಂತ ಯಾವ್ದು ಕರಿತೀವಿ ಅಂದರೆ, ನಾವು ಯಾವುದೇ ಒಂದು ಆ್ಯಕ್ಟಿವಿಟಿ ಮಾಡಬೇಕಾದ್ರೂ ಕೂಡ ಕರ್ಮಸ್ಥಾನವನ್ನು ನಾವು ನೋಡ್ತೀವಿ. ಈ ಕರ್ಮಸ್ಥಾನ ಲಗ್ನದಿಂದ ದಶಮ ಸ್ಥಾನ. ಈ ಲಗ್ನದಿಂದ ದಶಮ ಸ್ಥಾನವನ್ನೇ ನಾವು ಕರ್ಮಸ್ಥಾನ ಅಂತ ಕರಿತೀವಿ. ಈ ಕರ್ಮಸ್ಥಾನದಿಂದ ನಾವು ಏನು ನೋಡ್ತೀವಿ, ಮುಖ್ಯವಾಗಿ ನಾವು ನೋಡಬೇಕಾದ್ದು ಇಲ್ಲಿ ಈ ಒಂದು ಟಾಪಿಕಲ್ಲಿ ಒಂದು ಜಾಬ್, ಎರಡನೇದು ಇನ್ಕಮ್ ಆರ್ ಜಾಬ್, ಎರಡು ಒಂದೇ. ಈ ಎರಡನ್ನು ಹೆಚ್ಚಿನ ಭಾಗ ನಾವು ನೋಡ್ತೀವಿ. ಆದರೆ ಕರ್ಮಸ್ಥಾನದಲ್ಲಿ ಕೇವಲ ಎರಡೂ ಇರಲ್ಲ. ಎಲ್ಲ ನಾವು ಮಾಡುವಂಥ ಆ್ಯಕ್ಟಿವಿಟಿ ಹೇಗಿದೆ, ನಾವು ನಿತ್ಯ ಜೀವನದಲ್ಲಿ ಮಾಡುವಂಥ ಎಲ್ಲ ಆ್ಯಕ್ಟಿವಿಟಿ ಕೂಡ ಕರ್ಮಸ್ಥಾನದ ಕೆಳಗೆ ಬರುತ್ತೆ. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಬ್ರೀಫ್ ನೋಡೋಣ. ಸೊ ಕರ್ಮಸ್ಥಾನ ಅಂತಂದರೆ ನಮಗೆ ಶಾಸ್ತ್ರದ ಪ್ರಕಾರ, ಭಗವದ್ಗೀತೆ ಪ್ರಕಾರ ನಾವು ನೋಡಿದ್ರೆ, ಒಳ್ಳೆಯ ಕೆಲಸ ಮಾಡೋದನ್ನು ಕರ್ಮ ಅಂತೀವಿ. ಭಗವದ್ಗೀತೆ ಡೆಫಿನಿಷನ್ ಪ್ರಕಾರ ನಾನಾ ಜನಸ್ಯ ಶುಶ್ರೂಷಾ ಕರ್ಮ. ನಾವು ಇನ್ನೊಬ್ಬರಿಗೇನು ಸಹಾಯ ಮಾಡ್ತೀವಿ ಅದನ್ನು ಕರ್ಮ. ಅಥವಾ ನಾವು ಏನು ಮಾಡಬೇಕು ಅಂತ ಭಗವಂತ ಡ್ಯೂಟಿಯನ್ನು ಅಸೈನ್ ಮಾಡಿದ್ದಾನೆ ಅದನ್ನು ಕರ್ಮ ಅಂತೀವಿ. ಅಂದರೆ ವೇದ ಏನು ಹೇಳುತ್ತೆ ಅದರ ಪ್ರಕಾರ ನಾನು ಮಾಡುವಂಥ ಕೆಲಸಗಳಿಗೆ ಕರ್ಮ ಅಂತ ಹೆಸರು. ಅದನ್ನು ಉತ್ತಮ ಕಾರ್ಯ ಅಂತೀವಿ. ಇಲ್ಲ ಹೀಗೆ ಮಾಡಬೇಕು, ನಾನು ಅದರ ಮಾಡಲ್ಲ, ಅದನ್ನೇನಂತೀವಿ ಅಕರ್ಮ ಅಂತ ಕರಿತೀವಿ. ಇನ್ನು ಮಾಡಬಾರ್ದು ಕೆಲಸ ಮಾಡೋದನ್ನು ವಿಕರ್ಮ ಅಂತ ಕರಿತೀವಿ. ಹಾಗಾಗಿ ಕರ್ಮ ಅಂತಂಬುದು ಇಟ್ಸ್ ಎ ಗುಡ್ ವರ್ಡ್. ಬಟ್ ನಮಗೆ ನಮ್ಮ ಇರುವಂಥ ಈ ಒಂದು ವ್ಯಾವಹಾರಿಕ ಶೈಲಿಯಲ್ಲಿ ಕರ್ಮ ಅಂತಂಬುದು ತುಂಬ ಬ್ಯಾಡಾಗಿ ಯೂಸ್ ಮಾಡ್ತೀವಿ. ಯಾರನ್ನ ತುಂಬ ಡೀಪಾಗಿ ಯಾರನ್ನ ಪ್ರಶ್ನೆ ಕೇಳಿದ್ರೆ, ಅದು ನಿನ್ನ ಕರ್ಮ, ನಾನೇನು ಮಾಡೋಕ್ಕಾಗುತ್ತೆ ಅಂತಂತಾರೆ. ಸೊ ಕರ್ಮ ಅಂತಂಬೋದು ನಾವು ತುಂಬ ಕೆಟ್ಟ ವಿಷಯಕ್ಕೆ ಪ್ರಯೋಗ ಮಾಡ್ತೀವಿ. ಸೊ ಆದರೆ ಶಾಸ್ತ್ರದಲ್ಲಿ ಆ ರೀತಿ ಹೇಳಿಲ್ಲ. ಕರ್ಮ ಅಂತಂದರೆ ನಾನಾ ಜನಸ್ಯ ಶುಶ್ರೂಷಾ ಕರ್ಮ. ನಾವು ಇನ್ನೊಬ್ಬರಿಗೋಸ್ಕರ ಏನು ಮಾಡ್ತೀವಿ, ಅಥವಾ ವೇದ ನಮಗೆ ಏನು ಮಾಡೋದು ಹೇಳಿದೆ ಆ ಆ್ಯಕ್ಟಿವಿಟಿಯನ್ನು ನಾವು ಕರ್ಮ ಅಂತ ಕರಿತೀವಿ. ನೆಕ್ಸ್ಟ್ ಕರ್ಮದ ಡೆಫಿನಿಷನ್ ನೋಡಿದ್ರೆ, ಸದಾಚಾರ, ನಾವು ಮಾಡಬೇಕಾದಂಥ ಸದಾಚಾರ ಏನಿದೆ, ನಾವು ಒಳ್ಳೆಯ ಕೆಲಸಗಳನ್ನು ಮಾಡೋದನ್ನೇ ಕರ್ಮ ಅಂತಂದರೆ ಇಟ್ಸ್ ಅನ್ ಆ್ಯಕ್ಷನ್. ಇನ್ನು ನಿಮಗೆ ಜ್ಯೋತಿಷ್ಯದಲ್ಲಿ ಪೂರ್ತಿ ಬರುತ್ತೆ ಕರ್ಮದ ಬಗ್ಗೆ. ಸೊ ನಾವು ಮಾಡುವಂಥ ಪಾಸಿಟಿವ್ ಆ್ಯಕ್ಟಿವಿಟಿ ಏನಿದೆ ಅದನ್ನು ನಾವು ಕರ್ಮ ಅಂತ ಕರಿತೀವಿ.
ಸದಾಚಾರ. ನೆಕ್ಸ್ಟ್ ಸ್ವಧರ್ಮ. ನಾವು ಮಾಡಬೇಕಾದ ಕೆಲಸ ಏನಿದೆ, ಸೊ ನಾವು ಅಂತಂದರೆ ನಮ್ಮ ಸಮಾಜದಲ್ಲಿ ಒಂದೊಂದು ಸೆಕ್ಟ್ ಇದೆ, ನಾವು ಒಬ್ಬೊಬ್ಬರನ್ನ ಒಂದೊಂದು ಥರ ಕರಿತೀವಿ. ನಮ್ಮ ಸಂಪ್ರದಾಯದಲ್ಲಿ ಅರ್ಚಕರು, ಗುಡಿಯಲ್ಲಿ ಪೂಜೆ ಮಾಡೋರನ್ನ ಅರ್ಚಕರು ಅಂತ ಕರಿತೀವಿ. ಕುಂಬ ಈ ಒಂದು ಪಾಟ್ಸನ್ನು ತಯಾರು ಮಾಡೋದು ಕುಂಬಾರ ಅಂತ ಕರಿತೀವಿ. ಕಾರ್ಪೆಂಟರ್ನ ಬಡಿಗೆ ಅಂತ ಕರಿತೀವಿ. ಇದು ಅವರವರ ಸ್ವಧರ್ಮ, ಅವರವರು ಮಾಡಬೇಕಾದಂಥ ಕೆಲಸ. ಅದರ ಬಗ್ಗೆ ಕೂಡ ನಾವು ನೋಡೋಣ. ಧಾರ್ಮಿಕ ಸಂಪಾದನೆ ಬಗ್ಗೆ ಹೇಳುತ್ತೆ. ನಾವು ಒಂದು ಇನ್ಕಮನ್ನು ಪಾಸಿಟಿವ್ ಸಂಪಾದನೆ ಮಾಡೋಕ್ಕಾಗತ್ತಾ ಇಲ್ವಾ ಅಂತ ಹೇಳುತ್ತೆ. ಇನ್ ಟರ್ಮ್ಸ್ ಯಾರ ಹತ್ರ ಆದರೂ ಹಣವನ್ನು ಸ್ವೀಕಾರ ಮಾಡೋ ಕಾಲಕ್ಕೆ ಕೂಡ ಇದು ತುಂಬ ಉಪಯೋಗ ಆಗುತ್ತೆ. ಅವನು ಧಾರ್ಮಿಕವಾಗಿ ಸಂಪಾದನೆ ಮಾಡಿದ್ದಾನೆಯಾ? ಯಾಕೆಂತಂದರೆ ಅವನು ಹೇಗೆ ಸಂಪಾದನೆ ಮಾಡಿದ್ದಾನೆಯೋ ಅದರ ಎಫೆಕ್ಟ್ ನಮ್ಮ ಮೇಲೆ ಇರುತ್ತೆ, ಅದರ ಪ್ರಭಾವ. ಹಿಂದೆ ಒಂದು ದೃಷ್ಟಾಂತ, ಒಂದು ನಡೆದಂಥ ಘಟನೆ. ಒಬ್ಬ ಸ್ವಾಮಿಗಳು ಇಡೀ ಎಲ್ಲ ಕಡೆ ಸಂಚಾರ ಮಾಡ್ತಾ, ಅವರು ಸ್ವಾಮಿಗಳು ಅಂತಂದರೆ ಒಂದು ದಿನ ಇದ್ದಂಥ ಊರಲ್ಲಿ ಇನ್ನೊಂದು ದಿನ ಇರಲ್ಲ, ಒಂದು ಕಡೆ ಇದ್ದಂಥ ಕಡೆ ಇನ್ನೊಂದು ಕಡೆ ಇರಲ್ಲ, ಇನ್ನೊಂದು ಸಲ ಇರಲ್ಲ. ಸೊ ಅಟ್ಯಾಚ್ಮೆಂಟ್ ತುಂಬ ಕಡಿಮೆ ಇರುತ್ತೆ. ಅವರ ಧರ್ಮ. ಒಂದು ಊರಿಗೆ ಹೋಗಿದ್ದಾರೆ, ಯಾರೋ ಪಾಪ ಭಿಕ್ಷಕ್ಕೆ ಬರಬೇಕು ಅಂತ ಮನೆಗೆ ಕೇಳಿದ್ದಾರೆ. ಹೋಗಿದ್ದಾನೆ, ಅವ್ರ ಮನೆ ಭಿಕ್ಷೆ ಸ್ವೀಕಾರ ಮಾಡಿದ್ದಾರೆ. ಸರ್ ಅಲ್ಲಿಂದ ಹೊರಟು ಹೋದು. ಅಲ್ಲಿ ಒಂದು ದೇವಸ್ಥಾನದ ಒಂದು ಮಂಟಪದಲ್ಲಿ ರಾತ್ರಿ ಅಲ್ಲಿ ಹಾಲ್ಟ್ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಇನ್ನು ಸಂಜೆ ಸ್ವಾಮಿಗಳು ಆಹ್ನಿಕ ಎಲ್ಲ ಆಗಬೇಕು. ಸಂಜೆ ಎಲ್ಲ ಕೂಡ ಅವರ ಚೀಲಗಳನ್ನೆಲ್ಲ ಬಿಚ್ಚಿದ್ದಾರೆ. ಅದರಲ್ಲಿ ಒಂದು ಬಂಗಾರದ ತಟ್ಟೆ ಬಂದ್ಬಿಟ್ಟಿದೆ. ಸ್ವಾಮಿಗಳು ಆಶ್ಚರ್ಯ ಆಗುತ್ತೆ, ಬಂಗಾರದ ತಟ್ಟೆ ಹೇಗೆ ಬಂತು ನಮ್ಮ ಹತ್ರ ಅಂತ ಕೇಳಿದಾಗ, ಅಯ್ಯೋ ಗೊತ್ತಿಲ್ಲ ಗುರುಗಳಿಂದ, ನಾವು ಯಾರ ಮನೆಗೆ ಊಟಕ್ಕೆ ಹೋಗಿದ್ವಿ ಅಂತ ಕೇಳಿದಾಗ, ಅವನು ಒಂದು ಈ ಲೋಹ, ಈ ಒಂದು ಏನಂತಾರೆ ಸ್ವರ್ಣಕಾರ, ಗೋಲ್ಡ್ ಸ್ಮಿತ್, ಸ್ವರ್ಣಕಾರ, ಬಂಗಾರದ ಕೆಲಸ ಮಾಡೋವ್ರ ಮನೆಗೆ ಹೋಗಿದ್ವಿ. ಅಯ್ಯೋ ಎಂಥ ಕೆಲಸ ಮಾಡಿದ್ದೀವಿ ನಾವು, ನೀವು ನೋಡಬಾರ್ದ ಅವ್ರ ಮನೆಗೆ ಹೋಗಿದ್ದು. ಯಾರ ಮನೆಗೆ ಅಂತೂ ಅವ್ರ ಮನೆಗೆ ಅನ್ನ ತಿನ್ನಬಾರ್ದು. ಅವನು ಬಂಗಾರದ ಕೆಲಸ ಮಾಡೋನು ಏನು ಮಾಡ್ತಾನೆ, ಯಾರಾದರೂ ಬಂಗಾರ ಕೊಟ್ಟರೆ ಸ್ವಲ್ಪ ಅದರಲ್ಲಿ ತೊಗೊಂಡು ಒಂದು ದೊಡ್ಡ ಅವನೇ ಒಂದು ಬಂಗಾರ ಮಾಡ್ತಾನೆ, ಒಂದು ಐಟಮ್ ಮಾಡ್ತಾನೆ. ಹಾಗೆ ಅವನು ಸ್ವಲ್ಪ ತೊಗೊಂಡು ಮಾಡಿದಂಥ ಪದಾರ್ಥಗಳು ನಾವು ತಿಂದಿದ್ದಕ್ಕೆ ನಮಗೆ ಕೂಡ ಅದೇ ಬುದ್ಧಿ ಬಂದಿದೆ. ಅದಕ್ಕೆ ಅವ್ರ ಮನೆಯಿಂದ ನಾವು ಬಂಗಾರ ತಟ್ಟೆ ಹಾಕ್ಕೊಂಡು ಬಂದುಬಿಟ್ಟಿದ್ದೀವಿ ಅಂತ ಅವರು ಹೇಳ್ತಾರೆ. ಸೊ ಹೀಗೆ ಧಾರ್ಮಿಕವಾಗಿ ಒಳ್ಳೆ ಥರದ ಸಂಪಾದನೆ ಯಾರು ಮಾಡ್ತಾರೆ ಅವರಿಂದ ಏನಾದರೂ ಸ್ವೀಕಾರ ಮಾಡಿದ್ರೆ ಅದು ಕ್ಷೇಮ ಆಗುತ್ತೆ. ಇಲ್ಲದ್ರೆ ಏನಾಗುತ್ತೆ, ಅದೇ ನಮಗೆ ಸಮಸ್ಯೆಯನ್ನು ತಂದುಕೊಡುತ್ತೆ. ಭಾಳಷ್ಟು ಜನ ದಕ್ಷಿಣೆಗಳನ್ನು, ದಾನಗಳನ್ನು ತಗೊಳ್ತಾರೆ. ಯಾರ ಹತ್ರ ಅಂದರೆ ಅವ್ರ ಹತ್ರ ಸ್ವೀಕಾರ ಮಾಡೋದಿಲ್ಲ. ಮಾಡಿದ್ರೆ ಏನಾಗುತ್ತೆ, ದುಡ್ಡು ನಮ್ಮ ಕೈಯಲ್ಲಿ ಬರ್ತಾ ಇದೆ ಅಂದರೆ ಅವರ ರೂಪದಲ್ಲಿ ಪಾಪ ನಮ್ಮ ಕೈಗೆ ಟ್ರಾನ್ಸ್ಫರ್ ಆಗ್ತಾ ಇದೆ ಅಂತ. ಇಂದಿನ ಕಾಲದಲ್ಲಿ ಬ್ರಾಹ್ಮಣ ಆ ಪಾಪವನ್ನು ಸ್ವೀಕಾರ ಮಾಡಿದರೂ ಕೂಡ ಅದನ್ನು ತೊಳ್ಕೊಳ್ಳುವಂಥ ಶಕ್ತಿ ಅವನ ಹತ್ರ ಇತ್ತು. ಗಾಯತ್ರಿ ಜಪವನ್ನು ಮಾಡ್ತಿದ್ದ, ಸದಾಚಾರ ಅನುಷ್ಠಾನವನ್ನು ಮಾಡ್ತಿದ್ದ. ಆದ ಕಾರಣ ಅದು ಅವನಿಗೇನು ತೊಂದರೆ ಆಗ್ತಿದ್ದಿಲ್ಲ. ಇವತ್ತು ಯಾರೂ ಕೂಡ ₹1 ಒಂದು ಗಾಯತ್ರಿ ಜಪ ಯಾರೂ ಮಾಡ್ತಾ ಇಲ್ಲ. ₹1 ತೊಗೊಂಡ್ರೆ ಒಂದು ಗಾಯತ್ರಿ, ಅಟ್ಲೀಸ್ಟ್ ಒಂದು ಗಾಯತ್ರಿ ಜಪನ ಮಾಡಬೇಕು. ₹1000 ತೊಗೊಂಡ್ರೆ 1000 ಗಾಯತ್ರಿ ಮಾಡಬೇಕು. ಎಲ್ಲಿ ಸಾಧ್ಯ ಆಗುತ್ತೆ? ಅಗ್ನಿ ಪರೀಕ್ಷೆ. ಹಾಗಾಗಿ ಇದು ಪ್ರಾಕ್ಟಿಕಲ್ ಸಮಸ್ಯೆ. ಇದು ಹಿಂದಿನ ಕಾಲದಲ್ಲಿ ಜೀವನದ ಶೈಲಿಯೇ ಆಗಿತ್ತು. ಅದಕ್ಕೆ ಹಿಂದಿನ ಕಾಲ ಸಂತೃಪ್ತಿಕರವಾದ ಜೀವನವನ್ನು ಮಾಡ್ತಾಯಿದ್ರು. ಇದು ಧಾರ್ಮಿಕ ಸಂಪಾದನೆ ಬಗ್ಗೆ ತಿಳ್ಕೊಳ್ಬೇಕಾದ್ರೂ ಕೂಡ ಕರ್ಮಸ್ಥಾನವನ್ನು ನೋಡ್ತೀವಿ. ನೆಕ್ಸ್ಟ್ ಕರ್ತವ್ಯ ಕರ್ಮಗಳು. ನಾವು ಮಾಡಬೇಕಾದ ಕರ್ತವ್ಯ ಕರ್ಮ, ಅದೇ ನಾನಾ ಜನಸ್ಯ ಶುಶ್ರೂಷಾಂ ಕರ್ಮ. ಇನ್ನೊಬ್ಬರಿಗೆ ಯಾವ ಥರ ಸಹಾಯ ಮಾಡ್ತೀವಿ ಅದನ್ನೆಲ್ಲ ಕೂಡ ಕರ್ಮಸ್ಥಾನದಲ್ಲಿ ನೋಡ್ತೀವಿ. ಕರ್ತವ್ಯ ಕರ್ಮ ಅಂತಂದರೆ ಗೃಹಸ್ಥನಾಗಿದ್ದಾಗ ಮನೆಯನ್ನು ಪೋಷಣೆ ಮಾಡಬೇಕಾದ ಧರ್ಮ ನಮ್ಮದಾದ ಕಾರಣ ಅವರನ್ನು ಪೋಷಣೆ ಮಾಡಬೇಕಾದ್ರೆ ಹಣ ಸಂಗ್ರಹಣ ಕೂಡ ನಾವೇ ಮಾಡಬೇಕು. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಉದ್ಯೋಗ ಅಥವಾ ವ್ಯಾಪಾರವನ್ನು ಮಾಡ್ತೀವಿ. ಸೊ ಇದು ಕರ್ಮಸ್ಥಾನದ ಕೆಳಗೆ ಬರುತ್ತೆ. ಆದರೆ ಇವತ್ತಿನ ದಿನಗಳಲ್ಲಿ ಈ ಕರ್ಮಸ್ಥಾನಕ್ಕೆ ಆಶ್ರಯ ಮಾಡೋದು ಯಾವಾಗ, ಉದ್ಯೋಗದ ಬಗ್ಗೆ ಕೇಳ್ತಾರೆ ಅಷ್ಟೆ. ನಾನು ಉತ್ತಮವಾದಂಥ ಕಾರ್ಯ ಮಾಡ್ತೀನ, ಸಾಧನೆ ಮಾಡಿಕೊಳ್ತೀನ, ಶಾಸ್ತ್ರ ಹೇಳಿದಂತೆ ನಾನು ಸದಾಚಾರವನ್ನು ಫಾಲೋ ಆಗ್ತೀನ, ನನ್ನ ಸ್ವಧರ್ಮ ಏನಿದೆ, ನನ್ನ ತಂದೆ ತಾಯಿಗಳು ನನಗೆ ಯಾವುದು ಯೋಗ್ಯ ಅಂತ ಹೇಳಿದೆ ಅಂಥ ಉದ್ಯೋಗ ನಾನು ಮಾಡ್ತೀನ, ನಾನು ಧಾರ್ಮಿಕವಾಗಿ ಸಂಪಾದನೆ ಮಾಡ್ತೀನ, ಈ ಪ್ರಶ್ನೆಗಳು ಯಾರೂ ಕೇಳಲ್ಲ. ಕೇಳುವುದು ಯಾವುದು, ಕೊನೆಗೆ ಉದ್ಯೋಗಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ಮಾತ್ರವೇ ಕೇಳ್ತಾರೆ. ಸೊ ಇಲ್ಲಿ ಇದು ಕರ್ಮಸ್ಥಾನದ ಬಗ್ಗೆ ಒಂದು ಓವರ್ವ್ಯೂ. ನೆಕ್ಸ್ಟ್ ಈ ಕರ್ಮಸ್ಥಾನದ ಬಗ್ಗೆ, ಕರ್ಮದ ಡೆಫಿನೇಷನ್ ಕೂಡ ನಾವು ಭಗವದ್ಗೀತೆಯಲ್ಲಿ ನೋಡಿದ್ದೀವಿ. ಹಾಗೂ ಜ್ಯೋತಿಷ್ಯದ ಪಾಠದಲ್ಲಿ ಕೂಡ ಪ್ರಾರಂಭ ಕರ್ಮ ಸಿದ್ಧಾಂತದ ಬಗ್ಗೆ ಹೇಳೋ ಕಾಲಕ್ಕೆ ಕೂಡ ಇದರ ಬಗ್ಗೆ ನಾವು ನೋಡಿದ್ವಿ. ಕರ್ಮ 2 ಥರ ಇರುತ್ತೆ. ಒಂದು ಪ್ರಾಕೃತ ಕರ್ಮ, ಎರಡನೇದು ಸ್ವಕೃತ ಕರ್ಮ.
ಪ್ರಾಕೃತ ಕರ್ಮ ಅಂದರೆ ನಮ್ಮ ಇಂಟೆನ್ಷನ್ ಇರಲ್ಲ, ಉಸಿರಾಡ್ತಾ ಇರ್ತೀವಿ, ಹಸುವಾಗ್ತಾ ಇರುತ್ತೆ, ನಿದ್ದೆ ಬರ್ತಾ ಇರುತ್ತೆ, ಹಾರ್ಟ್ ಕೂಡ ಕರ್ಮ ಒಳಗೆ ಆ್ಯಕ್ಷನ್ ಮಾಡ್ತಾ ಇರ್ತದೆ. ಇದೆಲ್ಲ ಕೂಡ ನಮ್ಮ ಇಂಟ್ರಾಕ್ಷನ್ ಇರಲ್ಲ, ಅದನ್ನು ಪ್ರಾಕೃತ ಕರ್ಮ ಅಂತೀವಿ. ಬುದ್ಧಿಪೂರ್ವಕವಾಗಿ ನಾವು ಏನಾದರೂ ಮಾಡಿದರೆ ಅದನ್ನು ಸ್ವಕೃತ ಕರ್ಮ, ನನ್ನ ಬುದ್ಧಿಯಿಂದನೇ ಆಲೋಚನೆ ಮಾಡಿದ್ದು. ಬುದ್ಧಿಯಿಂದ ಆಲೋಚನೆ ಮಾಡಿ ಒಳ್ಳೆ ಕೆಲಸ ಮಾಡ್ಬೋದು, ಕೆಟ್ಟ ಕೆಲಸ ಮಾಡ್ಬೋದು. ಕೆಟ್ಟ ಕೆಲಸ ಮಾಡಿ ದುಃಖ, ಒಳ್ಳೆ ಕೆಲಸ ಮಾಡಿದ್ರೆ ಸ್ವಕೃತ. ದುಷ್ಕೃತ ಕರ್ಮ, ಸ್ವಕೃತ ಕರ್ಮ, ಸತ್ಕರ್ಮ. ದುಷ್ಕೃತ ಕರ್ಮದಲ್ಲಿ ಅದರಿಂದ ಏನಾಗುತ್ತೆ? ಪಾಪ ಬರುತ್ತೆ, ಪಾಪದಿಂದ ಏನಾಗುತ್ತೆ? ದುಃಖ ಆಗುತ್ತೆ, ದುಃಖದಿಂದ ನರಕಪ್ರಾಯವಾಗುತ್ತದೆ. ಅದೇ ಸತ್ಕರ್ಮಗಳಲ್ಲಿ 3 ಭಾಗ ಇದೆ: ಲೌಕಿಕ ಕರ್ಮ, ವೈದಿಕ ಕರ್ಮ, ಪಾರಮಾರ್ಥಿಕ ಕರ್ಮ. ಲೌಕಿಕ ಕರ್ಮ ಅಂದರೆ ಸ್ಟ್ಯಾಂಡರ್ಡ್ ಕರ್ಮಗಳನ್ನು ಮಾಡೋದು. ಇದು ಸನಾತನ, ಎಲ್ಲರಿಗೂ ಇದು ಅನುಕೂಲ. ಇದು ನೋಡಿ, ಸತ್ಯ ಹೇಳೋದು, ಇನ್ನೊಬ್ಬರಿಗೆ ಹಿಂಸೆ ಕೊಡದೇ ಇರೋದು, ಒಳ್ಳೆತನದವ ಮಾತಾಡೋದು, ಯಾರಿಗಾನ ಏನಾದರೂ ಬೇಕಾದ್ರೆ ಸಣ್ಣ ಸಣ್ಣ ಸಹಾಯಗಳನ್ನು ಮಾಡೋದು, ಇದು ಒಂದು ಲೌಕಿಕ ಕರ್ಮ ಅಂತಾರೆ. ಪ್ರಾಮಾಣಿಕವಾಗಿ ಒಬ್ಬ ಮನುಷ್ಯ ನೀನು ಮಾಡಬೇಕು ಅದನ್ನು ಮಾಡೋದನ್ನು ಲೌಕಿಕ ಕರ್ಮ ಅಂತಾರೆ. ವೈದಿಕ ಕರ್ಮ ಅಂತಂದರೆ ವೇದ ಏನು ಹೇಳಿದೆ ಅದರ ಪ್ರಕಾರವೇ ನಡ್ಕೊಳ್ಳೋದು, ಅದನ್ನು ವೈದಿಕ ಕರ್ಮ ಅಂತೀವಿ. ಅಷ್ಟೇ ಆಗಲಿ, ಪುರೋಹಿತರು ಈ ಒಂದು ಶಿಖ ಇಟ್ಟುಕೊಂಡವ್ರು ಮಾಡುವಂಥದ್ದಲ್ಲ, ಅವ್ರನ್ನ ವೈದಿಕರು ಅಂತೀವಿ. ಯಾಕೆ ಅಂತಂದರೆ ವೈದಿಕ ಕರ್ಮಗಳನ್ನು ಅವ್ರು ಮಾಡ್ತಾ ಇರ್ತಾರೆ ಕಾರಣ ವೈದಿಕರು ಅಂತೀವಿ. ಆದರೆ ವೇದ ಹೇಳಿದಂತೆ ಜೀವನ ಮಾಡೋರ್ನೆಲ್ಲ ಕೂಡ ವೈದಿಕರಂತೆ ಅಂತಾರೆ. ಅದು ಇಂಡಿಯಾ ಆಗ್ಬೋದು, ಅಮೆರಿಕ ಆಗ್ಬೋದು, ಯಾವುದನ್ನು ಇಸ್ಲಾಮಿಕ್ ಕಂಟ್ರೀಸ್ ಆಗ್ಬೋದು. ವೇದ ಏನು ಹೇಳಿದೆ ಅದರ ಪ್ರಕಾರ ನಡ್ಕೊಳ್ಬೇಕು. ನೆಕ್ಸ್ಟ್ ಪಾರಮಾರ್ಥಿಕ ಕರ್ಮ, ತಪಸ್ಸನ್ನು ಆಚರಣೆ ಮಾಡೋದು. ವೈದಿಕ ಕರ್ಮಗಳು ಅಂತಲ್ಲ, ಮನುಷ್ಯನಾದ ಮೋಕ್ಷಕ್ಕೆ ಹೋಗ್ಬೇಕಾದ್ರೆ ಏನು ಮಾಡಬೇಕು ಆ ಕರ್ಮಗಳನ್ನು ಮಾಡೋದನ್ನು ಪಾರಮಾರ್ಥಿಕ ಕರ್ಮ ಅಂತಾರೆ. ಲೌಕಿಕ ಕರ್ಮದಿಂದ ಏನಾಗುತ್ತೆ? ದೈಹಿಕ ಸುಖ, ಶರೀರ ಸುಖವಾಗಿ ಆನಂದಮಯವಾಗಿರುತ್ತೆ. ವೈದಿಕ ಕರ್ಮದಿಂದ ಸಂಸ್ಕಾರ ಕರ್ಮ ಇಂಪ್ರೂವ್ ಆಗುತ್ತೆ. ಅದು ವೈದಿಕ ಕರ್ಮ ಅಂತ 2 ಥರ: ಸಂಸ್ಕಾರ ಕರ್ಮ, ಸಾಧನಾ ಕರ್ಮ ಅಂತೀವಿ. ಸಂಸ್ಕಾರ ಕರ್ಮ ಅಂತಂದರೆ ಇದು ಷೋಡಶ ಸಂಸ್ಕಾರಗಳು. ನಮಗಿದಲ್ಲ, ಮಗು ಹುಟ್ಟಿದಾಗೆ ಜಾತಕ ಕರ್ಮ, ಡೋಲಾರೋಹಣ, ಅನ್ನಪ್ರಾಸನ, ಅಕ್ಷರಾಭ್ಯಾಸ, ನಾಮಕರಣ, ಉಪನಯನ, ವಿವಾಹ, ಗರ್ಭಾಧಾನ, ಇದು ಏನು ಕರ್ಮಗಳಿದೆ ಇದೆಲ್ಲ ಕೂಡ ಸಂಸ್ಕಾರ ಕರ್ಮಗಳು ಅಂತಂತೀವಿ. ಸಾಧನಾ ಕರ್ಮಗಳು ಅಂತಂದರೆ ನಾವು ನಮ್ಮನ್ನು ಎತ್ತರ ಮಾಡ್ಕೊಳ್ಳೋದು, ಜಪ, ತಪ, ಪಾರಾಯಣಗಳು ಮಾಡ್ತೀವಿ, ಶಾಸ್ತ್ರಾಧ್ಯಯನವನ್ನು ಮಾಡ್ತೀವಿ, ಇದನ್ನೆಲ್ಲ ಕೂಡ ಸಾಧನಾ ಕರ್ಮಗಳು ಅಂತೀವಿ. ಇದರಿಂದ ಏನಾಗುತ್ತೆ? ಮಾನಸಿಕವಾಗಿ ಸಂತೋಷ ಆಗ್ತದೆ. ನೆಕ್ಸ್ಟ್ ಪಾರಮಾರ್ಥಿಕ ಕರ್ಮ, ಇದರಲ್ಲಿ ಪುಣ್ಯ ಪಾಪ ಎರಡೂ ಇರಲ್ಲ, ಕೇವಲ ಅವನ ಕರ್ತವ್ಯ ಕರ್ಮ ಅಂತೀವಿ. ನಾನೊಂದು ಆ್ಯಕ್ಟಿವಿಟಿ ಮಾಡಿದ್ದಕ್ಕೆ ನನಗೆ ಪುಣ್ಯ ಬರುತ್ತೆಯೋ ಪಾಪ ಬರ್ತೀಯೋ ಎರಡನ್ನೂ ನೋಡಲ್ಲ. ಪುಣ್ಯ ಪಾಪಗಳೆರಡೂ ಕೂಡ ಮತ್ತು ಪುನರ್ಜನ್ಮಕ್ಕೆ ಕಾರಣ ಆಗುತ್ತೆ. ಅವರು ಕೇವಲ ನನ್ನ ಡ್ಯೂಟಿ ಅಂದ್ಕೊಂಡು ಮಾಡ್ತಾರೆ, ಅದರಿಂದ ರೆಮ್ಯುನೇಷನ್ ಬರುತ್ತಾ ಅಂತ ಅನ್ಬೋದು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇದು ಕರ್ಮ ಸಿದ್ಧಾಂತದ ಒಂದು ಓವರ್ವ್ಯೂ. ಇಲ್ಲಿ ತುಂಬ ಸೆನ್ಸಿಟಿವ್ ಆದಂಥ ವಿಚಾರ, ಕಾಂಟ್ರವರ್ಸ್ ಆಗಿರುವಂಥ ವಿಚಾರ, ತಿಳ್ಕೊಳ್ಳೇಬೇಕಾದಂಥ ವಿಚಾರ ವರ್ಣಾಶ್ರಮ ಧರ್ಮ ಮತ್ತು ಕರ್ಮ. ವರ್ಣಾಶ್ರಮಕ್ಕೆ ತಕ್ಕಂತೆ ಧರ್ಮ ಮಾಡಬೇಕು, ಕರ್ಮ ಮಾಡಬೇಕು ಅಂತ ನಾವು ಪ್ರವಚನಗಳು ಕೇಳ್ತಾ ಇರ್ತೀವಿ. ಏನು ವರ್ಣಾಶ್ರಮ ಅಂತ? ವರ್ಣ ಪ್ಲಸ್ ಆಶ್ರಮ. ನಮಗೆ 4 ವರ್ಣಗಳಿದೆ. ಸೊ ಇದಕ್ಕೆ ಭಗವಂತನೇ ಹೇಳ್ತಾನೆ, ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಯ ಅಕರ್ತಾರಂ ಅವ್ಯಯಂ ಅಂತ ಹೇಳ್ತಾನೆ ಭಗವಂತ. ಅಂದರೆ ಭಗವದ್ಗೀತೆಯಲ್ಲಿ ಬರುತ್ತೆ. ಇಲ್ಲಿ ನಮ್ಮಲ್ಲಿ 2 ಇದೆ, ಜಾತಿ ಪದ್ಧತಿ ಅಂತಿದೆ, ಒಂದು ವರ್ಣ ಪದ್ಧತಿ ಅಂತಿದೆ. ಜಾತಿ ಪದ್ಧತಿ ಅಂತಂದರೆ ಜಾತಃ ಅಂದರೆ ಹುಟ್ಟಿನಿಂದ ಕನ್ಸಿಡರ್ ಮಾಡೋದು ಜಾತಿ ಪದ್ಧತಿ. ಅಂದರೆ ತಂದೆ ಬ್ರಾಹ್ಮಣನಾಗಿದ್ದರೆ ಮಗನೂ ಬ್ರಾಹ್ಮಣ, ತಂದೆ ಗೌಡನಾಗಿದ್ದರೆ ಮಗನೂ ಗೌಡ, ತಂದೆ ಕ್ರಿಶ್ಚಿಯನ್ ಆಗಿದ್ದರೆ ಮಗನೂ ಕ್ರಿಶ್ಚಿಯನ್. ಇದನ್ನು ಜಾತಿ ಪದ್ಧತಿ ಅಂತೀವಿ. ನಮ್ಮ ಶಾಸ್ತ್ರದಲ್ಲಿ, ಸನಾತನ ವಾಂಗ್ಮಯದಲ್ಲಿ ಎಲ್ಲಿ ಕೂಡ ಜಾತಿ ಬಗ್ಗೆ ಉಲ್ಲೇಖ ಇಲ್ಲ, ಎಲ್ಲಿ ಕೂಡ ನಿಮಗೆ ಸಿಗಲ್ಲ. ಯಾಕಂದರೆ ನಮ್ಮ ವೇದ ಇರೋದು ಮನುಷ್ಯ ಮಾತ್ರದವನು ಎಲ್ಲೆಲ್ಲಿದ್ದಾನೆ ಅವನೆಲ್ಲರಿಗೂ ಹೇಳಿದೆ. ಸೊ ಇಲ್ಲಿ ಕ್ಯಾಸ್ಟ್ ಸಿಸ್ಟಮ್ ಎಂಬುದು ಇಲ್ಲವೇ ಇಲ್ಲ. ಇಲ್ಲಿ ವರ್ಣ ಸಿಸ್ಟಮ್ ಅಂತ ಹೇಳ್ತಾರೆ. ವರ್ಣ ಅಂತಂದರೆ ಬಣ್ಣ, ಕಲರ್. ಅದರಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ಬಣ್ಣ ಇರ್ತಾರೆ ಅಂತಂದರೆ ಒಳಗಿನ ಫಿಸಿಕಲ್ ಕಲರ್ ಅಲ್ಲ, ಮಾನಸಿಕವಾಗಿ ಕಲರ್. ಒಬ್ಬನ ನಾವು ತುಂಬ ನಂಬಿರ್ತೀವಿ, ಅವನ ಕೊನೆಗೆ ಮೋಸ ಮಾಡಿ ಹೋಗ್ತಾನೆ, ನೋಡು ಅವನ ಬಣ್ಣ ಬಯಲಾಗ್ತೀವಿ ಅಂತಂತೀವಿ. ಅಂದರೆ ಒಳಗಿನ ಬಣ್ಣ, ಅವನಿಷ್ಟು ದಿನ ಒಳ್ಳೆಯನಾಗಿದ್ದ, ಈಗ ಅವನ ಒಳಗಿರುವಂಥ ಕೆಟ್ಟ ಬಣ್ಣ ಹೊರಗೆ ಬಂತು. ಸೊ ಇದು ನಾವು ವರ್ಣಾಶ್ರಮ ಧರ್ಮ ಅಂತೀವಿ. ಈ ವರ್ಣಾಶ್ರಮದಲ್ಲಿ ಜಾತಿ ಪದ್ಧತಿ ಮತ್ತು ವರ್ಣ ಪದ್ಧತಿ ಅಂತ 2 ಇದೆ.
ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಈ 4 ವಿಷಯಗಳನ್ನ ನಾವು ವರ್ಣ ಪದ್ಧತಿ ಅಂತೀವಿ. ಇದು 4 ಗುಣಗಳಿರೋದು. ಆದರೆ ಜಾತಿ ಪದ್ಧತಿಯಲ್ಲಿ ನಿಮಗೆ ನೂರಾರು ಜಾತಿಗಳಿವೆ. ಇನ್ನು ಹೊಸ ಹೊಸ ಜಾತಿಗಳು ಹುಡ್ತಾ ಇದೆ. ಹಿಂದೆ ನಾವು ಮಾಡಿಕೊಂಡಂಥ ಜಾತಿ ಪದ್ಧತಿ ಅವರು ಮಾಡುವಂಥ ಕೆಲಸದ ಮೇಲೆ ಜಾತಿ ಪದ್ಧತಿ ಅವಲಂಬನೆ ಆಯಿತು. ಈಗ ಯಾರು ಒಂದು ಕುಂಭಗಳನ್ನು ಮಾಡ್ತಾರೋ ಅವನು ಕುಂಬಾರ ಅಂತಂದ್ವಿ. ಈ ಅರ್ಚಕರನ್ನು ಅವ್ರನ್ನ ವೈದಿಕರು ಅಥವಾ ಭಗವಂತನ ಬಗ್ಗೆ ತಿಳ್ಕೊಂಡವನು, ಭಗವಂತನ ಬಗ್ಗೆ ಯಾರು ಹೇಳೋನಿರ್ತಾನೋ ಅವನನ್ನು ಬ್ರಾಹ್ಮಣ ಅಂತಂದ್ವಿ. ಹೀಗೆ ಈ ಒಂದೊಂದು ಥರ ಈ ಒಂದು ಕಾರ್ಪೆಂಟ್ರ್ ಅಂತೀವಿ, ಆಮೇಲೆ ಕ್ಲೀನ್ ಮಾಡೋನು ಅಂತೀವಿ, ಬಡಿಗೆ ಅಂತೀವಿ. ಇಲ್ಲ ನಾನಾ ಥರದ ಅವರ ಮಾಡುವಂಥ ಕೆಲಸದ ಮೇಲೆ ಕ್ಯಾಸ್ಟ್ ಎಂಬುದು ಡಿಸೈಡ್ ಆಯಿತು. ಇದು ನಾವು ಮಾಡಿಕೊಂಡಿದ್ದು ನಮ್ಮ ಸೌಲಭ್ಯಕ್ಕೋಸ್ಕರ. ನಮಗೆ ಒಬ್ಬರ ಸಮಾನತ್ವ ಇದೆಲ್ಲ ಕೂಡ ಗಲಾಟೆಗಳೆಲ್ಲ ನಾವು ಮಾಡಿಕೊಂಡಿದ್ದೆ. ಭಗವಂತನ ಮಾಡಿದಂಥ ವ್ಯವಸ್ಥೆಯಲ್ಲಿ ಯಾರಿಗೂ ಕೂಡ ಇಷ್ಟುವರೆಗೂ ಗಲಾಟೆಗಳಿಲ್ಲ, ಹಿಂದೆ ಆಗಲಿ ಈಗಾಗಲಿ. ನಾವು ಮಾಡಿಕೊಳ್ಳುವಂಥ ವ್ಯವಸ್ಥೆಯಲ್ಲಿ ಕ್ಯಾಟಗರಿಯಲ್ಲಿ ಈ ತೊಂದರೆ ಇದೆ. ಇವತ್ತೂ ನಮ್ಮನ್ನು ಬಿಟ್ಟಿದ್ದಿಲ್ಲ. ರಿಸರ್ವೇಷನ್ಸ್ ಇದೆ, OC, BC, ST, SC ಈ ಥರವಿದೆ. ಅದನ್ನು ನಾವು ಆಕ್ಷೇಪಣೆ ಮಾಡೋದು ಬೇಡ. ಆದರೆ ವಿವಾದಕ್ಕೆ ಕಾರಣ ಆಗೋದು ಇವತ್ತಿನ ದಿನವೂ ಅದಕ್ಕೆ. ಶಾಸ್ತ್ರಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿ ಯಾವುದಕ್ಕೂ ವಿವಾದಕ್ಕೆ ಕಾರಣ ಇಲ್ಲ. ವರ್ಣ ಅಂತ ಹೇಳುತ್ತೆ. ಈ 4 ಥರ ವರ್ಣದವರು ಪ್ರಪಂಚದಲ್ಲಿ ಎಲ್ಲಿರ್ತಾರೋ ಎಲ್ಲ ಕಡೆ ಇರ್ತಾರೆ, ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್. ಶೂದ್ರ ಜಾತಿ ಇರ್ಬೋದು, ಆದರೆ ಬ್ರಾಹ್ಮಣ ವರ್ಣ ಇರ್ಬೋದು ಒಳಗೆ. ಎಲ್ಲ ಪ್ರತಿ ಸಲ ಹೇಳುವಂಥ ಎಕ್ಸಾಂಪಲೇ ನಾನು ಹೇಳ್ತೀನಿ. ಈಗ ಈ ವರ್ಣ ಅಂತಂಬೋದು ಆಲೋಚನಾ ರೀತಿ, ಆಲೋಚನಾ ಸರಳಿಯಿಂದ ನಿಮಗೆ ಎಕ್ಸ್ಪೋಸ್ ಆಗುತ್ತೆ. ಈ ಜಾತಿ ಅಂತಂಬೋದು ಫಿಸಿಕಲ್ ಬಾಡಿಯಿಂದ ಎಕ್ಸ್ಪೋಸ್ ಆಗುತ್ತೆ. ಯಾರ ಮನೆಗೆ ಹುಡ್ತೀವೋ ಅವ್ರ ಮನೆತನದಿಂದ ಹುಡ್ತೀವಿ. ಎನ್ವಿರಾನ್ಮೆಂಟಲ್ ಫೋರ್ಸ್ ಆ್ಯಂಡ್ ಜೆನೆಟಿಕ್ ಫೋರ್ಸ್, ಇದನ್ನೇ ಪ್ರಭಾವ ಅಂತ ಕರಿತೀವಿ. ಸ್ವಭಾವ, ಪ್ರಭಾವ. ವರ್ಣವನ್ನು ಸ್ವಭಾವ ಅಂತ ಕರಿತೀವಿ. ಜಾತಿ ಪದ್ಧತಿ, ಹೊರಗಿನ ಮನೆ ಪದ್ಧತಿ, ಆನುವಂಶಿಕ ಪದ್ಧತಿಗಳನ್ನ ಪ್ರಭಾವ ಅಂತೀವಿ. ನಮ್ಮ ಒಳಗಿನ ಜೀವವನ್ನು ಹೊರಗಿನ ಪ್ರಭಾವ ಆವರಿಸಿಕೊಂಡಿದೆ ಅಂತ ಬರುತ್ತೆ. ನಮಗೆ 3ನೇ ಅಧ್ಯಾಯದಲ್ಲಿ ಅದ್ರ ಬಗ್ಗೆ ಡೀಪಾಗಿ ಬರುತ್ತೆ. ಇಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಒಂದು ವಿದ್ಯಾಪೀಠದಲ್ಲಿ ಅಥವಾ ಒಂದು ವೇದಾಧ್ಯಯನ ಮಾಡುವಂಥ 4 ಜನ ವಿದ್ಯಾರ್ಥಿಗಳು ಒಂದು ಸುಂದರವಾದಂಥ ಜಲಪಾತವನ್ನು ನೋಡೋಕ್ಕೆ ಹೋದರು. 4 ಜನವೂ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದವರೇ. 4 ಜನವು ಜಲಪಾತವನ್ನು ನೋಡ್ತಾರೆ. ಬ್ರಾಹ್ಮಣನಾದವನು ಏನನ್ಸುತ್ತೆ, ಎಷ್ಟು ಸುಂದರವಾಗಿದೆ ಈ ವಾತಾವರಣ. ಅವನಲ್ಲಿ ಏನನ್ಸುತ್ತೆ ಭಾವನೆ, ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮೆಡಿಟೇಷನ್ ಮಾಡಿದ್ರೆ ಹೇಗಿರುತ್ತೆ. ಯಾರಿಗೆ ಮೆಡಿಟೇಷನ್ ಮಾಡಬೇಕನ್ಸುತ್ತೆ, ಯಾರಿಗೆ ಭಗವಂತನ ಬಗ್ಗೆ ಹೆಚ್ಚಿನ ವಿಷಯ ತಿಳ್ಕೋಬೇಕನ್ಸುತ್ತೆ, ಏನೋ ನಡೀತಾ ಇದೆ, ಇದು ಸೀಕ್ರೆಟ್ ಅಂತ ತಿಳ್ಕೊಳ್ಬೇಕು ಅಂತ ಯಾರಿಗನ್ಸುತ್ತೆ, ನಾಲೆಡ್ಜಿಗೋಸ್ಕರ, ಜ್ಞಾನಕ್ಕೋಸ್ಕರ ಯಾರು ಅವನ ಲೈಫ್ ಲಾಂಗ್ನ ಪ್ರಯಾರಿಟಿಯನ್ನು ಕೊಡ್ತಾರೋ ಅವನನ್ನು ಬ್ರಾಹ್ಮಣ ಅಂತ ಕರಿತೀವಿ. ಎಲ್ಲ ಅವನಿಗೆ ಬೇಕು, ಅವನು ದುಡ್ಡು ಸಂಪಾದನೆ ಇರುತ್ತೆ, ಎಲ್ಲ ಇರುತ್ತೆ. ಬಟ್ ಅಲ್ಟಿಮೇಟ್ಲಿ ಯಾವುದು ಹೆಚ್ಚಾಗಿರುತ್ತೆ, ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅಂತ ಹೆಚ್ಚಾಗಿರುತ್ತೆ, ಅವನನ್ನು ಬ್ರಾಹ್ಮಣ ಅಂತೀವಿ. ಎಲ್ಲರಿಗೂ ಎಲ್ಲ ಒಂದೇ ಒಂದು ಕ್ವಾಲಿಟಿನೇ ಇರಲ್ಲ, ಎಲ್ಲರಲ್ಲಿ ಎಲ್ಲ ಕ್ವಾಲಿಟಿ ಇರುತ್ತೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಈ ಕ್ವಾಲಿಟಿ ಎಲ್ಲರಲ್ಲೂ ಇರುತ್ತೆ. ಆದರೆ ಮೆಜಾರಿಟಿ ಯಾವುದಿದೆ ಅದು ಆ ಕ್ಯಾಟಗರಿ ಸೇರಿದವನು ಅಂತ ಹೇಳ್ತಾರೆ ಶಾಸ್ತ್ರ. ಈ ಒಂದು ಬ್ರಾಹ್ಮಣ ವಿದ್ಯಾರ್ಥಿ ಏನಿದ್ದಾನೆ ಅವನಲ್ಲಿ ಎಲ್ಲ ಗುಣ ಇರುತ್ತೆ. ದುಡ್ಡು ಬೇಕು ಪಾಪ, ಕೆಲಸವೂ ಮಾಡಬೇಕು, ಎಲ್ಲ ಬೇಕು. ಆದರೆ ಅವನು ಮೇನ್ ಯಾವುದಕ್ಕೂ ಪ್ರಯಾರಿಟಿ ಕೊಡ್ತಾನೆ ಅಂತಂದರೆ ಈ ಒಂದು ಜ್ಞಾನ ಆರ್ಜನೆ ಮಾಡಲಿಕ್ಕೆ, ತಿಳ್ಕೊಳ್ಳಿಕ್ಕೆ, ತಪಸ್ಸು ಮಾಡಲಿಕ್ಕೆ ಇದಕ್ಕೆ ಕೊಡ್ತಾನೆ. ಅಂದ್ಕೊಂಡು ಅಲ್ಲಿ ಅವನಿಗೆ ತಪಸ್ಸು ಮಾಡಬೇಕು ಅಂತ ತಲೆಯಲ್ಲಿ ಫ್ಲ್ಯಾಶ್ ಆಗುತ್ತೆ. ಇನ್ನೊಬ್ಬ ವಿದ್ಯಾರ್ಥಿಗೆ ಏನು ಅನಿಸುತ್ತೆ, ತುಂಬ ಚೆನ್ನಾಗಿದೆ, ಇಲ್ಲೊಂದು ದೊಡ್ಡ ಒಂದು ಬಂಗ್ಲಾ ಒಂದು ಕಟ್ಕೊಂಡು ನಾನು ನಮ್ಮ ಫ್ಯಾಮಿಲಿ ಇದ್ದರೆ ಹೇಗಿರುತ್ತೆ ಅನಿಸುತ್ತೆ, ಕ್ಷತ್ರಿಯ ಧರ್ಮ. ಇನ್ನೊಬ್ಬರಿಗೆ ಏನು ಅನಿಸುತ್ತೆ, ತುಂಬ ಚೆನ್ನಾಗಿದೆ, ಇಲ್ಲಿ ಒಂದು ಟೂರಿಸ್ಟ್ ಸ್ಪಾಟ್ ಏನಾದರೂ ಇಟ್ಟರೆ, ಒಂದು ಪಿಲ್ಗ್ರಿಮ್ ಸೆಂಟರ್ ಇಡೋದು ಅಥವಾ ಒಂದು ಮಠವೋ ಕಟ್ಟಿಬಿಟ್ರೆ ಬಂದವರಿಗೆಲ್ಲ ಕೂಡ ಇಲ್ಲಿ ನಾವು ವ್ಯವಸ್ಥೆ ಮಾಡಿ ಹಣ ಜಾಸ್ತಿ ಸಂಪಾದನೆ ಮಾಡ್ಬೋದಲ್ವ. ಅವನಲ್ಲಿ ಕೂಡ ವೇದ ಗೀದ ಎಲ್ಲ ಓದಿರ್ತಾನೆ, ಆದರೆ ಅವನ ಆಲೋಚನೆ ಹೇಗಿರುತ್ತೆ. ಇನ್ನೊಬ್ಬನಿಗೆ ಶೂದ್ರ ವರ್ಣ ಇರುತ್ತೆ, ಅವನೇನು ಮಾಡ್ತಾನೆ, ತುಂಬ ಚೆನ್ನಾಗಿದೆ, ಇಲ್ಲೊಂದು ಸಲ ಸ್ನಾನ ಮಾಡಿ ಹೋಗಬೇಕು ಅಂತ ಅನಿಸುತ್ತೆ ಅವನಿಗೆ ಬೇರೆ ಏನೂ ಅನಿಸಲ್ಲ. ಇಲ್ಲಿ ಸ್ನಾನ ಮಾಡಿದ್ರೆ ಹೇಗಿರುತ್ತೆ, ಸುಖ ಪಡಬೇಕು ಅಂತ ಅನಿಸುತ್ತೆ. ಇದು ಒಂದೇ ಜಾತಿಯ 4 ವಿದ್ಯಾರ್ಥಿಗಳಿಗೆ 4 ಥರ ಅನಿಸುತ್ತೆ. ಅದಕ್ಕೆ 4 ಸ್ವಭಾವ ಇರುವಂಥ ಜನ ಇರ್ತಾರೆ ಇದರಲ್ಲಿ. ಅದಕ್ಕೆ ಅದನ್ನು ಜಾತಿ ಅಂತ ಕರೆಯಲ್ಲ ಶಾಸ್ತ್ರದಲ್ಲಿ.
ಇಲ್ಲಿ ನಾವು ಕರ್ಮಸ್ಥಾನದಲ್ಲಿ ನೋಡೋದೇನಂತಂದರೆ ಜಾತಿ ಪದ್ಧತಿಗೆ ಸಂಬಂಧಪಟ್ಟ ಕರ್ಮವನ್ನು ನೋಡ್ತೀವಿ. ಇವತ್ತಿನ ಕಾಲದಲ್ಲಿ ನಾವು ವರ್ಣ ಸಿಸ್ಟಮ್ಗೆ ತಕ್ಕಂತೆ ಕರ್ಮವನ್ನು ನೋಡೋಲ್ಲ. ವರ್ಣಾಶ್ರಮಕ್ಕೆ ತಕ್ಕಂತೆ ಕರ್ಮ ಮಾಡಬೇಕು ಅಂತಲೇ ಶಾಸ್ತ್ರ ಹೇಳುತ್ತೆ. ವರ್ಣ ಅಂತಂದ್ರೆ ಏನು? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಬ್ರಾಹ್ಮಣ ವರ್ಣದವನಿದ್ದವನು ಅಧ್ಯಯನ ಮಾಡಬೇಕು, ಕ್ಷತ್ರಿಯ ವರ್ಣದವನಿದ್ದವನು ಕಾಪಾಡಬೇಕು, ವೈಶ್ಯ ವರ್ಣ ಇದ್ದವನು ಅವನು ಸಮಾಜಕ್ಕೆ ಬೇಕಾದಂಥ ಒಂದು ಪ್ರೊಡಕ್ಷನ್ ಮಾಡಬೇಕು, ಶೂದ್ರ ವರ್ಣದಲ್ಲಿದ್ದವನು ಕೆಲಸ ಮಾಡಬೇಕು. ಅಷ್ಟೇ ಆಗಲಿ, ಇದು ಜಾತಿ ಪದ್ಧತಿಗೆ ಅನ್ವಯ ಮಾಡಿಬಿಟ್ರೆ ದೊಡ್ಡ ಕಾಂಟ್ರವರ್ಸ್ ಆಗುತ್ತೆ. ಯಾಕ್ರಿ ಶೂದ್ರ ಮೇಲೆ ಅಷ್ಟು ಡಿಸ್ಟರ್ಬ್, ನಾವು ಯಾವಾಗೂ ಕೆಲಸ ಮಾಡ್ಕೊಳ್ತಾನೆ ಇರಬೇಕಾ, ನಾವು ಓದಬಾರ್ದಾ ಅಂತ ಅನ್ಸುತ್ತೆ. ಇದು ಜಾತಿ ಪದ್ಧತಿಗೆ ಸಂಬಂಧಪಟ್ಟದಲ್ಲ. ಅದಕ್ಕೆ ನಾನು ಒಂದು ಎಕ್ಸಾಂಪಲಲ್ಲಿ 4 ಜನನು ಬ್ರಾಹ್ಮಣ ವಿದ್ಯಾರ್ಥಿಗಳನ್ನೇ ತಗೊಂಡೆ. 4 ಜನ 4 ಥರ ಆಲೋಚನೆ ಮಾಡ್ತಾರೆ. ಶೂದ್ರ ವರ್ಣ ಅಂತಂದರೆ ಅವನಿಗೆ ಕೆಲಸ ಮಾಡಬೇಕು ಅಂತ ಅನ್ಸತ್ತೆ, ಅದು ಜಾತಿ ಪದ್ಧತಿ ಅಲ್ಲ. ಭಗವಂತ ಆ ಥರ ಡಿಸ್ಕ್ರಿಮಿನೇಷನ್ ಮಾಡೋದಿಲ್ಲ. ಆದರೆ ಇವತ್ತು ನಾವು ವರ್ಣ ಆಶ್ರಮ ಅಂತಂದರೆ ಏನು? ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಸನ್ಯಾಸಾಶ್ರಮ. ಒಂದೊಂದು ವರ್ಣದವರು ಒಂದೊಂದು ಆಶ್ರಮದಲ್ಲಿದ್ದಾಗ ಏನಾಗುತ್ತೆ, 4 ವರ್ಣ 4 ಆಶ್ರಮ ಇಂತ ಏನಾಗುತ್ತೆ, 16 ಆ್ಯಕ್ಟಿವಿಟೀಸ್ ಹೊರಗೆ ಬರುತ್ತೆ, 16 ಥರದ ಕರ್ಮ ಬರುತ್ತೆ ಹೊರಗೆ. 4 × 4. ಬ್ರಾಹ್ಮಣ ವರ್ಣದವನು ಬ್ರಹ್ಮಚಾರಿ ಇದ್ದಾಗ ಏನು ಮಾಡಬೇಕು, ಬ್ರಾಹ್ಮಣ ವರ್ಣದವನು ಗೃಹಸ್ಥದಲ್ಲಿದ್ದಾಗ ಏನು ಮಾಡಬೇಕು, ಎಕ್ಸಾಂಪಲ್ ನೋಡಿ, ಬ್ರಾಹ್ಮಣ ವರ್ಣದವನು ಬ್ರಹ್ಮಚಾರಿ ಆಶ್ರಮದಲ್ಲಿದ್ದಾಗ ಏನು ಮಾಡಬೇಕು, ಗುರುಗಳ ಮುಖಾಂತರ ವೇದ ಪಾರಾಯಣ ಮಾಡಬೇಕು, ಶಾಸ್ತ್ರವನ್ನು ಕಲಿಬೇಕು. ಶಾಸ್ತ್ರ ಅಂತಂದರೆ ನನ್ನ ಉದ್ದೇಶ ಭಾರತದಲ್ಲಿ ಮಾತ್ರ ಅಲ್ಲ, ಏನು ನಾಲೆಡ್ಜ್ ಇದೆಯೇ ಭಗವಂತನ ಬಗ್ಗೆ ಏನು ತಿಳ್ಕೊಳ್ಬೇಕಂತಿದೆ, ಅವ್ರು ಯಾವ ದೇವರನ್ನು ಅನುಸರಿಸ್ಕೊಡಿದ್ರು ಅದರ ಬಗ್ಗೆ ತಿಳ್ಕೊಳ್ಬೇಕು. ಬ್ರಾಹ್ಮಣ ವಾನಪ್ರಸ್ಥ ಸಮಾಜಕ್ಕೆ ಮಾರ್ಗದರ್ಶನ ಮಾಡಲಿಕ್ಕೆ ಬೇಕಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಲೌಕಿಕ ಪ್ರಪಂಚದ ಮೇಲೆ ಎಷ್ಟು ಆಧಾರ ಪಡಬಾರ್ದು. ಬ್ರಾಹ್ಮಣ ಸನ್ಯಾಸ ಧರ್ಮ ಎಲ್ಲರಿಗೂ ಗೊತ್ತಿದೆ. ಕ್ಷತ್ರಿಯ ಬ್ರಹ್ಮಚಾರ ಆಶ್ರಮದಲ್ಲಿ ಏನು ಮಾಡಬೇಕು, ಗುರುಗಳ ಮುಖಾಂತರವಾಗಿ ವಿದ್ಯೆ ಕಲಿಬೇಕು, ವಿದ್ಯೆಗಳನ್ನು, ಧನುರ್ವೇದ ವಿದ್ಯೆಗಳನ್ನು ಕಲಿಬೇಕು, ಅಥವಾ ಮಿಲಿಟರಿಯಲ್ಲಿ ಸೇರಬೇಕು. ಗೃಹಸ್ಥಾಶ್ರಮದಲ್ಲಿದ್ದಾಗ ಫ್ಯಾಮಿಲಿಯನ್ನು ಕಾಪಾಡಬೇಕು, ಒಂದು ಟೀಮ್ ಲೀಡರ್ ಆಗಬೇಕು. ವಾನಪ್ರಸ್ಥದಲ್ಲಿದ್ದಾಗ ಎಲ್ಲವನ್ನು ಬಿಟ್ಟು ಕಾಡಿಗೆ ಹೋಗಬೇಕು. ಅದಕ್ಕೆ ಕ್ಷತ್ರಿಯರಲ್ಲಿ ಮಾತ್ರವೇ ವಾನಪ್ರಸ್ಥದಲ್ಲಿ ಕಾಡಿಗೆ ಹೋಗೋದಿದೆ, ಬೇರೆ ಯಾವ ಆಶ್ರಮದಲ್ಲೂ ಇಲ್ಲ. ಬ್ರಾಹ್ಮಣದಲ್ಲಿಲ್ಲ, ವೈಶ್ಯದಲ್ಲಿಲ್ಲ, ಶೂದ್ರರಿಲ್ಲ. ಒಂದು ಕ್ಷತ್ರಿಯ ಮಾತ್ರವೇ ಹೋಗ್ತಾನೆ, ಬೇರೆ ಯಾರು ಹೋಗಲ್ಲ. ಇದು ಹೋಗ್ತಾ ಇದೆ, ತುಂಬ ಡೀಪ್ ಆಗುತ್ತೆ. ಆದರೆ ಇದನ್ನು ವರ್ಣ ಆಶ್ರಮ ಅಂತ ಕರೀತಾರೆ. ಶಾಸ್ತ್ರ ವರ್ಣಾಶ್ರಮದ ಬಗ್ಗೆ ಮಾತ್ರ ಹೇಳುತ್ತೆ. ಆಯಾ ಕಾಲದಲ್ಲಿ ತ್ರೇತಾಯುಗ ಆಗ್ಬೋದು, ದ್ವಾಪರಯುಗ ಆಗ್ಬೋದು, ಅವರವರು ಏನೇನು ಕೆಲಸ ಮಾಡ್ತಾ ಇದ್ದಾರೋ ಅದರ ಮೇಲೆ ಜಾತಿ ಪದ್ಧತಿ ಅಂತಂಬುದು ಬಂತು. ಎಷ್ಟೋ ಜಾತಿಗಳು ತ್ರೇತಾಯುಗದಲ್ಲೂ ಇತ್ತು, ಇವಾಗ ಆ ಜಾತಿಗಳು ಯಾವುದೂ ಇಲ್ಲ, ಹೋಗಿದೆ. ಇವತ್ತು ಹೊಸ ಜಾತಿಗಳೆಲ್ಲ ಬರ್ತಾ ಇದೆ ನಮಗೆ. ಆದರೆ ಶಾಸ್ತ್ರ ಜಾತಿಗಳ ಬಗ್ಗೆ ಉಲ್ಲೇಖವೇ ಮಾಡೋದಿಲ್ಲ. ಆದರೆ ಮಾಡುವಂಥ ಕೆಲಸದ ಮೇಲೆ ನಾವು ಇದನ್ನು ಹೇಳ್ತಾರೆ ಶಾಸ್ತ್ರದಲ್ಲಿ. ನಾವಿನ್ನು ಜ್ಯೋತಿಷಕ್ಕೆ ಬರೋಣ. ಸೊ ಈಗ ಹಿಂದಿನಂತೆ ಅವರವರ ಜಾತಿಗೆ ತಕ್ಕಂತೆ ಕೆಲಸ ಮಾಡಬೇಕು ಅಂತಿತ್ತು, ಅದರಿಂದ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾಯಿತ್ತು, ಸಮಸ್ಯೆಗಳು ಕಡಿಮೆ ಇತ್ತು. ಆದರೆ ಈಗ ಕಾಂಪಿಟೇಷನ್ ವರ್ಲ್ಡ್ ಇದೆ. ಈಗ ಬ್ರಾಹ್ಮಣನಾದವನು, ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟಿದವನು, ಅವನು ಓದಿಕೊಂಡು ಉದ್ಯೋಗ ಮಾಡ್ತಾನೆ. ಬೇರೆ ಎಲ್ಲ ಜಾತಿಗಳು ಏನಿದೆ, ಎಲ್ಲ ಜಾತಿಗಳಿರೋರು ಅದೇ ಕೆಲಸ ಮಾಡ್ತಾರೆ. ಹಿಂದೆ ಭಗವಂತನ ಅರ್ಚನೆಯನ್ನು ಮಾಡೋಣ ಅರ್ಚಕ ಅಂತಾರೆ. ಅವನು ಮಾಡೋ ಕೆಲಸದಿಂದ ಜಾತಿ ಬಂತು. ಇವತ್ತು IT ಕೆಲಸ ಮಾಡ್ತಾರೆ, ಈಗ ಸಪ್ರೇಟ್ ಒಂದು ಜಾತಿ ಆಗುತ್ತೆ, IT ಜಾತಿ ಅಂತ ಆಗುತ್ತೆ. ಅಥವಾ ಬಿಸ್ನೆಸ್ಗೆ ಸಂಬಂಧಪಟ್ಟಂದರೆ ಸ್ಟಾಕ್ ಎಕ್ಸ್ಚೇಂಜ್ ಸಂಬಂಧಪಟ್ಟ ಜಾತಿ ಅಂತ ಹೇಳಬೇಕು. ಬಟ್ ಇವತ್ತು ನಾವು ಇನ್ನೂ ಹಿಂದಿಂದೇ ಹಿಡ್ಕೊಂಡಿದ್ವಿ. ಇಲ್ಲಿ ಸಮಸ್ಯೆ ಏನಂತಂದರೆ, ಅವರವರ ಮನೆತನದ ಸಂಬಂಧಪಟ್ಟ ಕೆಲಸಗಳನ್ನ ಮಾಡ್ಕೊತಾ ಇದ್ದರೆ ಜಾಬು ಕಾಂಪಿಟೇಷನ್ ಗಲಾಟಿನೇ ಇಲ್ಲ. ಹಿಂದೆ ನೋಡಿ, ಒಂದು 50 ವರ್ಷದ ಹಿಂದೆ ಉದ್ಯೋಗಗಳಿಗೆ ಯಾರೂ ಒದ್ದಾಡ್ತಾ ಇದ್ದಿಲ್ಲ. ಬ್ರಾಹ್ಮಣ ಒಂದು ಊರಿನಲ್ಲಿ ಅವನು ಏನೋ ಪೂಜೆ, ಅವರ ಅಪ್ಪನ ಕೆಲಸ ಅವನು ಮಾಡ್ಕೋತಿದ್ದ. ಬಾರ್ಬರು ಅವರ ಅಪ್ಪನ ಕೆಲಸ ಅವನು ಮಾಡ್ಕೋತಿದ್ದ. ಅಗ್ರಿಕಲ್ಚರ್ ಅವರ ಅಪ್ಪನ ಕೆಲಸ ಅವನು ಮಾಡ್ಕೋತಿದ್ದ. ನೋ ಕಾಂಪಿಟೇಷನ್. ಅಯ್ಯೋ ನನಗೆ ಉದ್ಯೋಗ ಬರಲವೇ ಅಂತಂಬುದು ಎಲ್ಲಿದೆ? ಇಲ್ಲವೇ ಇಲ್ಲ. ಉದ್ಯೋಗ ಬರಬೇಕು, ಉದ್ಯೋಗ ಬರ್ತಾ ಇಲ್ಲ ಅಂತ ಎಲ್ಲಿಂದ ಶುರುವಾಯಿತು? ನಾವು ವರ್ಣಾಶ್ರಮ ಧರ್ಮವನ್ನು ಯಾವಾಗ ಬಿಟ್ಟಿದ್ದೀವೋ ಆವಾಗಿಂದ ಶುರುವಾಯಿತು. ಹಾಗಾಗಿ ಇಲ್ಲಿ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಎಂಬುದು ಕಡಿಮೆ ಇದೆ ಇವತ್ತಿನ ದಿನದಲ್ಲಿ. ಯಾಕೆಂದರೆ ಎಲ್ಲ ಜಾತಿಯವರು ಒಂದೇ ಥರ ಕೆಲಸ ಮಾಡ್ತಾರಲ್ವ.
ಅದಕ್ಕೆ ಒಬ್ಬನಿಗೆ ತುಂಬ ಸುಲಭವಾಗಿ ಮಾಡ್ತಾನೆ, ಒಬ್ಬನಿಗೆ ತುಂಬ ಕಷ್ಟ ಇರುತ್ತೆ. ಹಾಗಾಗಿ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಪೀಸ್ ಎಂಬುದು ಒಬ್ಬೊಬ್ಬರಲ್ಲಿ ವೇರಿ ಆಗುತ್ತೆ. ವೇರಿ ಆದಾಗ ಏನಾಗುತ್ತೆ, ದೇವಸ್ಥಾನಕ್ಕೆ ಹೋಗಬೇಕು, ಅರ್ಚಕನ ಹತ್ರ ಹೋಗಬೇಕು, ಸ್ವಾಮಿಗಳ ಹತ್ರ ಹೋಗಬೇಕು, ಆಶೀರ್ವಾದ ಪಡಬೇಕು, ನನ್ನ ಸಮಸ್ಯೆಗೆ ಹೊರಗೆ ಬರೋದು ಹೇಗೆ ಅಂತ ಆಲೋಚನೆ ಮಾಡಬೇಕು. ಬಟ್ ಸಮಸ್ಯೆ ಶುರುವಾಗಿದ್ದು ಇಲ್ಲಿಂದನೇ, ಅಷ್ಟಕ್ಕೆ ಮುಂಚೆ ಸಮಸ್ಯೆಗಳಿಲ್ಲ. ದುಡ್ಡು ಸ್ವಲ್ಪ ಕಡಿಮೆ ಇದೆ, ಜಾಸ್ತಿ ಇದೆ, ಆ ಸಮಸ್ಯೆಗಳಿತ್ತೇ ಹೊತ್ತು ಉದ್ಯೋಗಕ್ಕೋಸ್ಕರ ಯಾರೂ ಪರದಾಡ್ತಾ ಇಲ್ಲ. ಅವರವ್ರ ಕೆಲಸ ಅವ್ರು ಮಾಡ್ಕೊಳ್ತಾ ಇದ್ರು. ಇವತ್ತು ಉದ್ಯೋಗ ಬರುತ್ತಾ ಇಲ್ವಾ, ಉದ್ಯೋಗ ನಿಲ್ಲುತ್ತಾ ಇಲ್ವಾ ಅಂತಂಬುದು ಸಮಸ್ಯೆ ಬಂದಿದೆ. ಅದಕ್ಕೆ ಆ ಆ್ಯಂಗಲಲ್ಲಿ ನಾವು ಜಾತಕವನ್ನು ನೋಡ್ತೀವಿ. ಹಿಂದೆ ಬೇರೆ ಆ್ಯಂಗಲಲ್ಲಿ ನೋಡ್ತಿದ್ರು. ಇವತ್ತು ಎಸ್ಪೆಷಲಿ ಜಾಬ್ ಬರುತ್ತಾ ಇಲ್ವಾ, ಜಾಬ್ ನಿಂದಿರುತ್ತಾ ಇಲ್ವಾ, ರೆಮ್ಯೂನರೇಷನ್ ಬರುತ್ತಾ ಇಲ್ವಾ, ಪ್ರಮೋಷನ್ ಬರುತ್ತಾ ಇಲ್ವಾ, ಇದರ ಬಗ್ಗೆ ನಾವು ಜಾತಕದಲ್ಲಿ ಆ್ಯಂಗಲ್ ಚೇಂಜ್ ಮಾಡಬೇಕಾಗತ್ತೆ. ಇದಕ್ಕೆ ತಕ್ಕಂತೆ ನಾವು ಪ್ರಿನ್ಸಿಪಲ್ಸ್ ರೆಡಿ ಮಾಡ್ಕೋಬೇಕು. ತ್ರೇತಾಯುಗದಲ್ಲಿ ಕೂಡ ಇದೇ ಥರ ಇರ್ತೀವಿ ಅಂದರೆ ಇರಲ್ಲ, ಆಗಿನ ಶೈಲಿ ಬೇರೆ. ಅಷ್ಟೇ, ಒಂದು 50 ಇಯರ್ಸ್ ಬ್ಯಾಕೇ ಈ ಥರ ಇಲ್ಲ. ಆ ಪ್ರಿನ್ಸಿಪಲ್ಸ್ ಇವತ್ತಿನ ದಿನ ಕೆಲಸ ಮಾಡಲ್ಲ. ಅದಕ್ಕೆ ಪ್ರಿನ್ಸಿಪಲ್ಸ್ ಚೇಂಜ್ ಆಗ್ತಾ ಇರ್ತದೆ. ಅದಕ್ಕೆ ನಮ್ಮ ಶಾಸ್ತ್ರ ಡೈನಮಿಕ್. ಗ್ರಹಗಳು ಅದೇ ಗ್ರಹಗಳಿರುತ್ತೆ, ಅದೇ ರಾಶಿ ಇರುತ್ತೆ, ಅದೇ ಜಾತಕ ಇರುತ್ತೆ. ಒಂದೇ ಟೈಮಲ್ಲಿ ಹುಟ್ಟಿದ್ರೂ ಕೂಡ, ಎರಡೂ ಪಕ್ಕದಲ್ಲಿ ಹುಟ್ಟಿದ್ರು ಕೂಡ ಅದೇ ಜಾತಕವನ್ನೇ. ಆದರೆ ಎಲ್ಲಿ ಬದಲಾಗುತ್ತೆ, ದೇಶ ಕಾಲ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಜಾತಕವನ್ನು ನೋಡಿದ್ರೆ ಬದಲಾಗ್ಬಿಡುತ್ತೆ. ಯಾವ ದೇಶದಲ್ಲಿ ಹುಟ್ಟಿದ್ದಾನೆ, ಯಾವ ಕಾಲದಲ್ಲಿ ಹುಟ್ಟಿದ್ದಾನೆ, ಯಾವ ಸಿಚುವೇಶನಲ್ಲಿ ಹುಟ್ಟಿದ್ದಾನೆ, ಅವ್ರ ಮನೆಗೆ ಶ್ರೀಮಂತಿಗೆ ಇದ್ದಾಗ ಹುಟ್ಟಿದ್ದಾನೆ, ಬಡತನದಲ್ಲಿ ಹುಟ್ಟಿದ್ದಾನೆ, ಇದನ್ನು ಕನ್ಸಿಡರ್ ಮಾಡಿದ್ರೆ ಪ್ರತಿಯೊಬ್ಬರದು ಯುನೀಕ್ ಆಗುತ್ತೆ. ಹಾಗಾಗಿ ನಾವು ಈ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಪೀಸ್ ಎಂಬುದು ಮೇಯ್ನ್ ಪ್ರಯಾರಿಟಿ ಇಟ್ಟುಕೊಂಡು ಜಾತಕವನ್ನು ನೋಡಬೇಕು. ಅಲ್ಟಿಮೇಟ್ಲಿ ಯಾರಾದರೂ ನನಗೆ ಸಂಬಳ ಕಡಿಮೆ ಬರ್ತಾ ಇದೆ, ಜಾಸ್ತಿ ಬರ್ತಾ ಇದೆ ಅಂತ ಅವ್ರ ಪಾಯಿಂಟ್ ಆಫ್ ವ್ಯೂ ಹೇಳಿದರೂ ಕೂಡ ಅಲ್ಟಿಮೇಟ್ಲಿ ಜ್ಯೋತಿಷ್ಯನಾಗಿ ನೋಡಬೇಕಾದೇನಿದೆ, ಇವನಿಗೆ ಸಮಸ್ಯೆಗಳು ಕಡಿಮೆ ಇರಬೇಕು. ಜಾಬ್ ದುಡ್ಡು ಜಾಸ್ತಿ ಬಂದಷ್ಟು ಮಾತ್ರಕ್ಕೆ ಸಮಸ್ಯೆಗಳು ಕಡಿಮೆ ಆಗ್ತದೆ ಅಂತ ಅಂದ್ಕೊಳ್ಬೇಡಿ. ಅದೇನೋ ಜಾಸ್ತಿನೇ ಆಗ್ತದೆ, ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗ್ತದೆ. ಒಬ್ಬ ಪಾಪ ಚೆನ್ನಾಗಿ ಊರಲ್ಲಿ ಚೆನ್ನಾಗಿ ಒಳ್ಳೆ ಉದ್ಯೋಗ, ಬ್ಯಾಂಕಲ್ಲಿ ಉದ್ಯೋಗ ಮಾಡ್ಕೊಳ್ತಾ ಇದ್ದ, ಪ್ರಮೋಷನ್ ಬಂದಿಲ್ಲ ಅಂತ ಪಾಪ ಎಕ್ಸಾಮ್ಸ್ ಬರೆದ, ದೇವರನ್ನು ಪೂಜೆ ಮಾಡಿದ, ಎಲ್ಲ ಆಯಿತು, ಪ್ರಮೋಷನ್ ಬಂತು. ಸಣ್ಣ ಊರಿಂದ ಹಿಡಿದು ಸಿಟಿ ಹಾಕ್ಬಿಟ್ರು. ಅವನು ಒಂದು ದೊಡ್ಡ ಪೋಸ್ಟ್ ಪ್ರಮೋಷನ್ ಕೊಟ್ಬಿಟ್ಟು ಸಿಟಿಲಿ ಕೂಡಿಸ್ಬಿಟ್ರು. ಹೆಂಡತಿ ಒಂದು ಸ್ಕೂಲ್ ಟೀಚರ್, ಗೌರ್ಮೆಂಟ್ ಸ್ಕೂಲ್ ಟೀಚರ್. ಆಕೆ ಗೌರ್ಮೆಂಟ್ ಉದ್ಯೋಗ ಬಿಟ್ಟು ಸಿಟಿಗೆ ಬರೋಂಗಿಲ್ಲ. ಇವನು ನಂಗೆ ಪ್ರಮೋಷನ್ ಬೇಡ ಅಂತ ಯಾಕೆ ಹೇಳ್ತಾನೆ, ಬೇಕು ಅಂತ ಅಂದ್ಕೊಳ್ಳೋನು. ಅವನು ಅಲ್ಲಿಗೆ ಬರೋಂಗಿಲ್ಲ. ಗಂಡ ಹೆಂಡತಿ ದೂರ ಇದ್ದಾರೆ. ಹೆಂಡತಿ ಸಣ್ಣ ಮಗನ ಓದಿಸ್ಕೊತ ಒಂದು ಊರಲ್ಲಿ, ಗಂಡ ದೊಡ್ಡ ಮಗನ ಓದಿಸ್ಕೊತ ಒಂದು ಊರಲ್ಲಿದ್ದಾರೆ. ಇದು ಒಳ್ಳೆಯದೋ ಕೆಟ್ಟದ್ದು? ದುಡ್ಡಿನ ಪ್ರಕಾರ ನೋಡಿದ್ರೆ ಒಳ್ಳೆಯದು. ಬಟ್ ದುಡ್ಡು ಯಾವುದಕ್ಕೋಸ್ಕರ? ಸುಖಕ್ಕೋಸ್ಕರ. ಎಷ್ಟು ದುಡ್ಡಿದ್ರೂ ಕೂಡ ಜೊತೆಯಾಗಿ ಒಂದು ಫ್ಯಾಮಿಲಿಯಲ್ಲಿ ಒಬ್ಬರನ್ನೊಬ್ಬರು ನಕ್ಕಂತ ಇರ್ಲಿಕ್ಕಾಗುತ್ತಾ? ಅವರಿಬ್ಬರಿಗೂ ಮಧ್ಯೆ 600 ಕಿಲೋಮೀಟರ್ ಅಂತರ ಇದೆ. 600 ಕಿಲೋಮೀಟರ್ ಅಂತರ ಇದೆ ಅಂತಂದರೆ ತಿಂಗಳಿಗೆ ಒಂದ್ಸಲ ಬರಬೇಕು, ಅಥವಾ ವಾರಕ್ಕೊಂದ್ಸಲ ಬರಬೇಕು. ಆ ವಾರ ಎಲ್ಲ ಕೂಡ ಆ ಟ್ರೈನಲ್ಲೋ, ಬಸ್ಸಲ್ಲೋ, ಫ್ಲೈಟಲ್ಲೋ ಕಳೆದೋಗುತ್ತೆ. ಅದು ಸುಖನ ಅಲ್ಲ. ಅದಕ್ಕೆ ಇಲ್ಲಿ ನಾವು ಜಾತಕವನ್ನು ನೋಡೋ ಆ್ಯಂಗಲೇ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ಪೀಸ್. ಅವ್ರು ಏನೇ ಪ್ರಶ್ನೆ ಕೇಳಿ, ನಂಬರ್ ಆಫ್ ಕ್ವಶನ್ಸ್ ಕೇಳಿ, ಬಟ್ ನಮ್ಮ ಮೋಟೋ ಏನಿರಬೇಕು? ಸಂತೋಷ ಇರಬೇಕು, ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ಅಂತಂಬೋದು ನಮ್ಮ ಥಾಟ್ ಆಗಿರಬೇಕು. ಇಲ್ಲಿ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಯಾವಾಗ ಸಿಗುತ್ತೆ? ನಮ್ಮ ಡೈಲಿ ಶೆಡ್ಯೂಲ್ ನೋಡಿ. ಡೈಲಿ ಶೆಡ್ಯೂಲ್ ನೋಡಿದ್ರೆ ಎಲ್ಲರೂ ಕೂಡ 7ರಿಂದ 8 ಗಂಟೆವರೆಗೂ ಸಾಮಾನ್ಯವಾಗಿ ನಿದ್ದೆ ಮಾಡ್ತಾರೆ. ಸಣ್ಣ ಮಕ್ಕಳು 10 ಗಂಟೆ, ವಿದ್ಯಾರ್ಥಿಗಳೆಲ್ಲ 10 ಗಂಟೆವರೆಗೂ ಮಾಡ್ತಾರೆ. ವಯಸ್ಸಾದ ನಂತರ ಅವ್ರಿಗೆ ನಿದ್ದೆ ಬರಲ್ಲ, 4 to 6 ಅವರ್ಸ್ ನಿದ್ದೆ ಬರುತ್ತೆ. ಸೊ ಸಾಮಾನ್ಯವಾಗಿ ಸ್ಟ್ಯಾಂಡರ್ಡ್ ಕಂಡೀಷನ್ಸ್ ನೋಡಿದ್ರೆ 7ರಿಂದ 8 ಗಂಟೆ ನಿದ್ದೆಗೆ ಆಗೋಗುತ್ತೆ. ಸೊ ನಿದ್ದೆಯಲ್ಲಿ ನಾವು ಸುಖ ಪಡೋದೇನಿದೆ? ಏನೂ ಇರಲ್ಲ. ನೆಕ್ಸ್ಟ್, ನಾವು ದಿನಾಗೂ ತಿನ್ನೋದು ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ಓವರಾಲ್ ಈ ತಿನ್ನೋದೆಲ್ಲ ಕೂಡ ನಾವು ಮಾಡಿಕೊಂಡ್ರೆ 1 ಅವರ್ ಆಗುತ್ತೆ. ಉದ್ಯೋಗವನ್ನು ಸ್ಟ್ಯಾಂಡರ್ಡ್ ಕಂಡೀಷನ್ಸ್ 1 ಅವರ್. ಇನ್ನು ನೀವು ಮಠಕ್ಕೆ ಹೋಗಿ ಊಟ ಮಾಡಿದರೆ ಅದು 2 ಅವರ್ಸ್ ಆಗ್ಬೋದು, 3 ಅವರ್ಸ್ ಆಗ್ಬೋದು. ಆದರೆ ಸ್ಟ್ಯಾಂಡರ್ಡ್ ಕಂಡೀಷನಲ್ಲಿ ಮನೆಗೆ ಒಬ್ಬರು ಊಟ ಮಾಡಬೇಕಾದ್ರೆ ಒಂದು 10 to 15 ಮಿನಿಟ್ಸ್ ಮೇಲೆ ಆಗಲ್ಲ. ಒಂದು ಸಲ ಬೆಳಗ್ಗೆ ಟಿಫನು, ಮಧ್ಯಾಹ್ನ ಊಟ, ಸಾಯಂಕಾಲ ಸ್ನ್ಯಾಕ್ಸು, ರಾತ್ರಿ ಊಟ, 1 ಅವರ್ ಸಾಕು. ಸೊ ನೆಕ್ಸ್ಟ್, ಸ್ನಾನ ಮಾಡಲಿಕ್ಕೆ, ಮುಖ ಒರೆಸ್ಕೊಳ್ಳಿಕ್ಕೆ ಒಂದು 30 ಮಿನಿಟ್ಸ್ ಸಾಕು. ನೆಕ್ಸ್ಟ್, ಪೂಜೆ ಮಾಡೋದು, ನ್ಯೂಸ್ ಪೇಪರ್ ಓದೋದು, ಟಿ ವಿ ನೋಡೋದು, ಚಿಟ್ ಚಾಟ್ ಮಾತಾಡೋದು, ಕಾಲೇಜ್ ಆಫೀಸಿಗೆ ಪ್ರಯಾಣ ಮಾಡೋದು, ಇದೆಲ್ಲದಕ್ಕೊಂದು 5 ಅವರ್ಸ್ ಬೇಕು. ಬೆಂಗಳೂರಂಥ ನಗರದಲ್ಲಿ ಆಫೀಸಿಗೆ ಹೋಗಬೇಕಾದ್ರೆ 1 ಅವರ್ ಬೇಕು, ಬರಬೇಕಾದ್ರೆ 1 ಅವರ್ ಬೇಕು. ಎಲ್ಲ ಕಂಡೀಷನ್ಸ್ ಚೆನ್ನಾಗಿದ್ದರೆ. ಜಾಸ್ತಿ ಆಯ್ತು ಅಂದ್ಕೊಳ್ಳಿ, ಅದು 1.5 ಅವರ್ ಆಗ್ಬೋದು, 2 ಅವರ್ಸ್ ಆಗ್ಬೋದು ಟ್ರಾಫಿಕ್ ಜಾಮ್ ಆದರೆ ಮಿನಿಮಮ್ 5 ಅವರ್ಸ್ ಇಟ್ಕೊಳ್ಳೋಣ. ಸೊ 8 ಅವರ್ಸ್ ನಿದ್ದೆಗಾಯಿತು,
ಅದರಲ್ಲಿ ಏನು ಸುಖ ಪಡಲಿಕ್ಕಾಗಲ್ಲ. ತಿನ್ನೋ ಕಾಲಕ್ಕೆ ಏನು ಸುಖ ಪಡ್ತೀವಿ ನಾವು ಸಂಪಾದನೆ ಮೇಲೆ ಹರಿಯಾಗಿ ತಿಂತೀವಿ, ಅದರಲ್ಲಿ ಏನು ಸುಖ ಇಲ್ಲ. 9 ಅವರ್ಸ್ ಆಯಿತು. ಸ್ನಾನ ಮಾಡೋ ಕಾಲಕ್ಕೆ ತಾತ್ಕಾಲಿಕ ಸುಖವೇ ಅದು, ಮೈ ಮೇಲೆ ತಣ್ಣಗೆ ನೀರು ಬಂದರೆ ಪ್ರಶಾಂತ ಆಗ್ತದೆ, ಅದು ವೆರಿ ಲಿಟಿಲ್ ಅಮೌಂಟ್ ಆಫ್ ಹ್ಯಾಪೀಸ್. ಏನಾಯಿತು, 9 ಅವರ್ಸ್ 30 ಮಿನಿಟ್ಸ್ ಆಯಿತು, 5 ಅವರ್ಸ್ ಮಿಸ್ಲೇನಿಯಸ್ ಥಿಂಗ್ಸ್. ಸೊ ಏನಾಯಿತು, 9 ಇಂಟು ಆಯಿತು 14 ಗಂಟೆ, 14.25 ಗಂಟೆ, ಇನ್ನೊಂದು ಹಾಫ್ ಆನ್ ಅವರ್ ಜಾಸ್ತಿ, 15 ಗಂಟೆ. ಸೊ ದಿನದಲ್ಲಿ 15 ಗಂಟೆ ನಿಮಗೆ ಏನಾಗುತ್ತೆ, ಬರೀ ನೀವು ಈ ಆ್ಯಕ್ಟಿವಿಟೀಸಲ್ಲೇ ಸರಿ ಹೋಗುತ್ತೆ. ಇದರಲ್ಲಿ ನೀವು ಎಲ್ಲಿ ಕೂಡ ಸಂತೋಷವನ್ನು ಬಯಸಲಿಕ್ಕಾಗೋದಿಲ್ಲ. ಮೆಜಾರಿಟಿ ನಿದ್ದೆಯಲ್ಲಿ ಯಾರೂ ಸುಖ ಪಡಲಿಕ್ಕಾಗೋಲ್ಲ. ನಿದ್ದೆ ಬರಲಿಲ್ಲ ಅಂತ ಅಂಬೋದು ಕಷ್ಟ, ನಿದ್ದೆ ಬರುತ್ತೆ ಅಂತ ಅಂಬೋದು ಸುಖ. ಆದರೆ ನಿದ್ದೆ ಒಳಗೆ ಏನು ಸುಖ ಪಡೋಕ್ಕಾಗಲ್ಲ, ಪೀಸ್ ಏನಿರಲ್ಲ, ಅದೊಂದು ತಟಸ್ಥ ಸ್ಥಿತಿ. ಇನ್ನು ಉದ್ಯೋಗ ಏನಿದೆ, ಜಾಬ್ ಬಂದು 8 to 9 ಅವರ್ಸ್, ಸೊ 15 ಅವರ್ಸ್ ಅದಾಯಿತು. ಇನ್ನು ರಿಮೈನಿಂಗ್ 8 to 9 ಅವರ್ಸ್ ನಾವು ಜಾಬಲ್ಲಿ ಇರ್ತೀವಿ. ಇನ್ನು ಊಟ ಮಾಡೋದು, ಸ್ನಾನ ಮಾಡೋದು, ಈ ಪೇಪರ್ ಓದೋದು, ಪೂಜೆ ಮಾಡೋದು, ಟಿ ವಿ ನೋಡೋದು, ಇದೆಲ್ಲ ಹೆಚ್ಚೊತ್ತಿಲ್ಲ. ಅದರಲ್ಲಿ ಆಗುವಂಥ ಅನುಭವ ತುಂಬ ಕಡಿಮೆ, ನಿಮಗೆ ಟೈಮ್ ಜಾಸ್ತಿ ಇಲ್ಲ ಅದಕ್ಕೆ, ಒಂದೆರಡು ಸುಖ ಬಂದರೂ ಕೂಡ. ಆದರೆ ಹೆಚ್ಚಿನ ಸಮಯ ನೀವು ಉದ್ಯೋಗದಲ್ಲೇ ಇರಬೇಕಾಗತ್ತೆ. ಉದ್ಯೋಗದಲ್ಲಿ ನಿಮಗೆ ಪೀಸು, ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತಂದರೆ ದ ಎಂಟೈರ್ ಡೇ ಕೊಲಾಪ್ಸ್ ಆಗುತ್ತೆ. ಯಾಕೆಂದರೆ ಮೆಜಾರಿಟಿ 8 to 9 ಅವರ್ಸ್. ಆಫೀಸಲ್ಲಿ ಏನಾದರೂ ಡಿಸ್ಟರ್ಬೆನ್ಸ್ ಆದರೆ ನಿಮಗೆ ರಾತ್ರಿ ನಿದ್ದೆ ಬರಲ್ಲ, ಸೊ ನಿದ್ದೆ ಮೇಲೆ ಪ್ರಭಾವ ತೋರಿಸುತ್ತೆ. ಊಟ ಮಾಡಬೇಕನ್ಸಲ್ಲ, ನಿಮಗೆ ಸ್ನಾನ ಮಾಡಬೇಕಾದ್ರೆ ಕೂಡ ಇರಿಟೇಷನೇ ಮಾಡಬೇಕು. ಇನ್ನು ಪೂಜೆ ಮಾಡಬೇಕಾಗಲ್ಲ, ನ್ಯೂಸ್ ಪೇಪರ್ ಓದಬೇಕನ್ಸಲ್ಲ, ಟಿ ವಿ ನಂದೇ ನಂಗಾಗಿದೆ, ಟಿ ವಿ ಏನು ನೋಡ್ತೀನಿ, ಇನ್ನು ಬೇರೆಯವ್ರ ಜೊತೆ ಚಿಟ್ ಚಾಟ್ ಏನು ಮಾಡ್ತೀನಿ, ಪ್ರಯಾಣ ಮಾಡಲಿಕ್ಕೂ ಆಗಲ್ಲ. ಇವತ್ತು ನನಗೇನೋ ಆಫೀಸಿಗೆ ಹೋಗ್ಬೇಕನ್ನಿಸ್ತಾ ಇಲ್ಲ ಅಂತ ಕೂತ್ಬಿಡ್ತೀನಿ. ಅದಕ್ಕೆ ಈ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ಪೀಸ್ ಎಂಬುದು ಹೆಚ್ಚಿನ ಪ್ರಯಾರಿಟಿ ಯಾಕೆ ತೊಗೋಬೇಕಂತಂದರೆ ಸಂತೋಷವಾಗಿರಲಿಕ್ಕೆ. ಹೇಳ್ತಾರೆ, ಈಗ ತಂದೆ ತಾಯಿಗಳ ಮನಸ್ತತ್ವ ಹೇಗಿರುತ್ತೆ ಅಂತಂದರೆ, ತಂದೆ ತಾಯಿಗಳ ಪಾಪ ಮದುವೆ ಆಗುತ್ತೆ, ಮದುವೆ ಆದಮೇಲೆ ಒಂದು ಊರಲ್ಲಿ ಹೋಗಿ ಸೆಟ್ಲ್ ಆಗ್ತಾರೆ, ಮಕ್ಕಳಾಗುತ್ತೆ. ಅವ್ರ ಟಾರ್ಗೆಟ್ ಏನಿರುತ್ತೆ, ನಮ್ಮ ಮಕ್ಕಳನ್ನು ವೃದ್ಧಿಗೆ ತರಬೇಕು. ಅವ್ರ ಟಾರ್ಗೆಟ್ ಮಕ್ಕಳನ್ನು ವೃದ್ಧಿಗೆ ತರ್ತಾರೆ. ಪಾಪ ತಂದೆ ಓವರ್ ನೈಟ್ ಡ್ಯೂಟಿ ಮಾಡ್ತಾನೆ, ತಾಯಿ ಕೂಡ ಏನೋ ಚಿಕ್ಕ ಚಿಕ್ಕ ಕೆಲಸಗಳನ್ನು ಮಾಡ್ತಾಳೆ, ದುಡ್ಡು ಸಂಗ್ರಹಣೆ ಮಾಡ್ತಾರೆ. ಮಾಮೂಲು ಸ್ಕೂಲಲ್ಲದೆ ದೊಡ್ಡ ಸ್ಕೂಲಲ್ಲಿ ಸೇರಿಸ್ತಾರೆ. ದೊಡ್ಡ ಸ್ಕೂಲಲ್ಲಿ ಪಾಸಾದ ನಂತರ ಏನು ಮಾಡಬೇಕು, ದೊಡ್ಡ ಕಾಲೇಜಲ್ಲಿ ಸೇರಿಸ್ಬೇಕು. ಸೊ ಕಾರ್ಪೊರೇಟ್ ಕಾಲೇಜು ಎಲ್ಲೋ ಒಂದು ಕಡೆ ಸಿಟಿಯಲ್ಲಿ, ಬ್ಯಾಂಗ್ಳೂರು, ಹೈದರಾಬಾದ್, ಮುಂಬೈ ಅಂತ ದೊಡ್ಡ ಸಿಟಿಯಲ್ಲಿ ಕಳಿಸಿ ಇವರಿಬ್ಬರು ರಾತ್ರಿ ಹಗಲು ಮತ್ತೆ ಇನ್ನೂ ಜಾಸ್ತಿ ಕಷ್ಟಪಡ್ತಾರೆ, ದುಡ್ಡನ್ನು ತೊಗೊಂಡು ಅವ್ರಿಗೆ ಸೇರಿಸ್ತಾರೆ. ಅವನು ಒಳ್ಳೆ ಕಾಲೇಜಲ್ಲಿ ತಂದೆ ತಾಯಿ ಮೇಲೆ ಗೌರವ ಎಲ್ಲ ಇದೆ, ಒಳ್ಳೆ ಉದ್ಯೋಗ ಮಾಡುತ್ತೆ, ಒಳ್ಳೆ ಎಜುಕೇಷನ್ ಕಂಪ್ಲೀಟ್ ಆಗುತ್ತೆ, ಅವನು ಕ್ಯಾಂಪಸ್ಸಲ್ಲಿ ಸೆಲೆಕ್ಟ್ ಆಗೋದು, ವಿದೇಶಿಗಳಿಗೆ ಹೋಗಬೇಕು ಆಪರ್ಚುನಿಟಿ ಬರೋದು ಆಗ್ತದೆ. ಪಾಪ ತಂದೆ ತಾಯಿ ಮತ್ತೆ ವಿದೇಶಿಗಳಿಗೆ ಹೋಗ್ಬೇಕಾರೆ ಮತ್ತೆ ಅದಕ್ಕೆ ಡಿಪಾಸಿಟ್, ಕಾಶನ್ ಡಿಪಾಸಿಟ್ ಎಲ್ಲ ಮಾಡಬೇಕು ಅಂತೇಳಿ ಮತ್ತೆ ದುಡಿತಾರೆ. ಅವರಿಗೆ 60 ವರ್ಷ ಬರೀ ಮಕ್ಕಳಿಗೋಸ್ಕರ ದುಡಿಯೋದಾಗ್ಬಿಡ್ತದೆ. ಸೊ ದುಡಿತಾರೆ, ಏನು ಮಾಡ್ತಾರೆ, ಅವರಿಗೆ ದುಡ್ಡು ಕೊಡ್ತಾರೆ, ಇಲ್ಲ ಅವರು ಅಮೆರಿಕಲ್ಲಿ ಹೋಗಿ ಸೆಟ್ಲ್ ಆಗ್ತಾರೆ. ಸೆಟ್ಲ್ ಆಗೋದಂದ್ರೆ ಏನು, ಪಾಪ H1B ವೀಸಾ ಮೇಲೆ L1 ವೀಸಾ ಮೇಲೆ ಅಮೆರಿಕಾಗೆ ಉದ್ಯೋಗಕ್ಕೆ ಹೋಗ್ತಾರೆ. ಅಲ್ಲಿ ಮತ್ತೆ ಅವನು ಕಷ್ಟಪಡ್ತಾನೆ, ಅವನು ಪಾಪ ಕಷ್ಟಪಟ್ಟಿದ್ದು ಅವನು ಏನು ಋಣ ಇಟ್ಕೊಳ್ಳಲ್ಲ, ಮನೆ ಕಡಿಸ್ತಾನೆ. ಅಪ್ಪಗೊಂದು ಇಷ್ಟು ದಿನ ಸುಖಪಟ್ಟಿಲ್ಲ ಪಾಪ, ಒಂದು ದೊಡ್ಡ ಮನೆ ಕಡಿಸ್ತಾನೆ, ಅಪ್ಪಗೊಂದು ಕಾರ್ ತೆಗೆಸ್ಕೊಡ್ತಾನೆ, ಎಲ್ಲವನ್ನು ಮಾಡ್ತಾನೆ. ಆದರೆ ಅವರಲ್ಲಿ ಇವರಿಲ್ಲಿ ಒಂದು ವೇಳೆ ಯಾವಾಗನ್ನ ಅಪ್ಪ ಅಮ್ಮನ ನೋಡಬೇಕಂದ್ರೆ ಬರಬೇಕಾದ್ರೂ ಕೂಡ ಬೇಲ್ ಮೇಲೆ ಜೈಲಿಂದ ಹೊರಗೆ ಬಂದಾಗ ಹೇಗೆ ಬರ್ತಾನೋ ಹಂಗೆ ಬರಬೇಕು. ವರ್ಷಕ್ಕೊಮ್ಮೆ ಅಪ್ಪನ ಹತ್ತಿರ ಇದ್ದು, ಅಪ್ಪ ನೀನು ಟ್ಯಾಬ್ಲೆಟ್ ಹಾಕ್ಕೊಂಡಿಯಾ, ಹತ್ತಿರ ಹಾಕ್ಸೋದು ಬೇರೆ. ಅಲ್ಲಿಂದ ಸ್ಕೈಪಲ್ಲೋ ವಾಟ್ಸಪ್ ವೀಡಿಯೋ ಕಾಲಲ್ಲೋ ನೀನು ಹಾಕ್ಕೊಂಡಿಯಾ, ನೀ ಚೆನ್ನಾಗಿ ಆರೋಗ್ಯ ನೋಡಿಕೋ, ಕರೋನಾ ಇದೆ, ಹೊರಗೆ ಹೋಗಬೇಡ ಅಂತ ಹೇಳೋದು ಬೇರೆ. ಆವಾಗ ವಯಸ್ಸಾದ ಮೇಲೆ ಏನಿಸುತ್ತೆ, ಚಿಕ್ಕಂದಾಗಿದ್ದಾಗ ತಂದೆ ತಾಯಿಗಳು ಇವನು ವೃದ್ಧಿಗೆ ಬಂದಿಲ್ಲ, ಇವನು ಸರಿಯಾಗಿ ಓದಿಲ್ಲ, ಇವನು ಯಾವಾಗ ಒಳ್ಳೆ ಕಾಲೇಜ್ ಸೀಟ್ ಬರುತ್ತೆ, ಇವನು ಅಮೆರಿಕಾಗೆ ಹೋಗ್ಬೇಕಾದ್ರೆ ಕೂಡ ತಂದೆ ಅಯ್ಯೋ ಪಾಪ ಇವನಿಗೆ ಬೇಗ H1B ವೀಸಾ ಬರಬೇಕು ಅಂತ ದೇವರಲ್ಲಿ ಪೂಜೆ ಮಾಡ್ತಾರೆ ತಾಯಿ ತಂದೆ. ಅಮೆರಿಕಾಗೆ ಹೋದ್ಮೇಲೆ ಯಾವಾಗ ಬರ್ತಾರೆ ಮಕ್ಕಳು ಅಂತ ಆಲೋಚನೆ ಮಾಡ್ತಾರೆ, ಅಯ್ಯೋ ನನ್ನ ಮಗ ಮೊದಲೇನೋ ಅಮೆರಿಕಾಗೆ ಹೋಗಲಿ ಅಂತ ಆವಿಸ್ಪಟ್ರು, ನಂತರ ನನ್ನ ಮಗ ಬಂದರೆ ನೋಡಬೇಕು ಅಂತಿದೆ, ನನ್ನ ಮಗ ಬಂದರೆ ನೋಡಬೇಕು ಅಂತಿದೆ. ಯಾಕೆಂದರೆ ಉದ್ಯೋಗ ಮಾಡೋ ಸಮಯದಲ್ಲಿ ಅವ್ನು ದೂರ ಇದ್ರೂ ಕೂಡ ಇವನಿಗೆ ಏನು ಅನಿಸಲ್ಲ. ರಿಟೈರ್ಮೆಂಟ್ ಆದಮೇಲೆ ಮನೆಗಿದ್ದಾಗ ಮಗ ಸ್ವಲ್ಪ ಹೊತ್ತು ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ರೆ ಹೇಗಿರುತ್ತೆ, ಅಯ್ಯೋ ಇವನು ನನ್ನ ಓದಿಸ್ಬಾರ್ದಾಗಿತ್ತು, ಇವನು ಅಮೆರಿಕ ಹೊರಟೋಗಿದ್ದಾನೆ, ಈಗ ನನ್ನನ್ನು ನೋಡ್ಕೊಳ್ಳೋರು ಯಾರಿದ್ದಾರೆ. ನೋಡಿಕೊಳ್ಳೋದು ಅಂತಂದರೆ ಕೇರ್ ತೊಗೊಳ್ಳೋದು ಅಂತಲ್ಲ, ಒಂದು ಪೂರ್ತಿಯಾಗಿ ಪ್ರೀತಿಯಾಗಿ ಮಾತಾಡೋರು. ಮಗು ಇದ್ದಾಗ ಹೇಗೆ, ಮಗು ಇದ್ದಾಗೂ ದೊಡ್ಡವನಿದ್ದಾಗೂ ತಂದೆ ತಾಯಿಗೆ ಅದೇ ರೀತಿ ಇರುತ್ತೆ. ಸಣ್ಣ ಮಗು ಇದ್ದಾಗ ಹೇಗೆ ಟ್ರೀಟ್ ಮಾಡ್ತಾಯಿದ್ರು, ದೊಡ್ಡವರಾದ್ಮೇಲೆ ಅದೇ ಥರ ಟ್ರೀಟ್ ಮಾಡ್ತಾರೆ. ಹೆಂಡತಿ ಬಂದ ಮೇಲೆ ಬೇರೆ ವಿಷಯ, ಅದು ಕಾಂಟ್ರವರ್ಸಿ ಆಗುತ್ತೆ, ಅದು ಬೇರೆ ವಿಷಯ. ಬಟ್ ಪ್ರೀತಿ ಅಂತ ಅಂಬುದು ಕಡಿಮೆ ಆಗಲ್ಲ. ಸೊ ಸಣ್ಣ ತಂದಾಗಿದ್ದಾಗ
ವೃದ್ಧಿ ಆಗಿಲ್ಲ ಅಂತ ಒದ್ದಾಡಿದ್ರು. ದೊಡ್ಡವರಿದ್ದಾಗ ಯಾಕಪ್ಪ ವೃದ್ಧಿ ಆದ, ನೋಡೋಕೆ ಕೂಡ ಬರ್ತಾ ಇಲ್ಲ, ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದಾನೆ ಅಂತ ಅನ್ಕೊತಾರೆ. ಇದು ಇದು ನಾವು ಹೋಗೋ ಮಾರ್ಗ ಅಲ್ಟಿಮೇಟ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೀಯಾ, ಪೀಸ್ ಕೊಡುತ್ತೀಯಾ ಅಂತಂಬೋದು ಮುಖ್ಯ. ಇವ್ರಿಗೇನು ಗೊತ್ತಿಲ್ಲ. ಈಗ ಕೇಳಿಬಿಡ್ತಾರೆ, ನಾಳೆ 60 ವರ್ಷ ಆದಮೇಲೆ, ರಿಟೈರ್ಮೆಂಟ್ ಆದಮೇಲೆ ಮಕ್ಕಳ ಹತ್ರ ಇರ್ತಾರ, ಅಷ್ಟು ಬ್ಯುಸಿಯೆಸ್ಟ್ ಲೈಫ್ ಆಗ್ಬಿಟ್ಟು ದೊಡ್ಡ ಉದ್ಯೋಗ ಬಂದ್ಬಿಟ್ರೆ ಮಗನ ನೋಡೋಕ್ಕಾಗಲ್ಲ. ಅದಕ್ಕೆ ಪ್ಯಾರಲಲ್ ಆಗಿ ವೃದ್ಧಿಗೂ ಬರಬೇಕು, ಜಾಬ್ ಸ್ಯಾಟಿಸ್ಫ್ಯಾಕ್ಷನೂ ಇರಬೇಕು. ಆವಾಗ ಅವನು ಸಂತೋಷವಾಗಿರ್ತಾನೆ, ಅಪ್ಪ ಅಮ್ಮನ ಸಂತೋಷವಾಗಿ ನೋಡಿಕೊಳ್ಳವಲ್ಲ. ಅವನೇ ಯಾವಾಗೂ ಬ್ಯುಸಿಯಾಗಿ ತಿರುಗ್ತಾ ಇದ್ದರೆ ಅಪ್ಪ ಅಮ್ಮನೇ ನೋಡ್ಕೊಳ್ತಾನೆ. ಅದಕ್ಕೆ ಉದ್ಯೋಗದ ಮೋಟೋ ಯಾವಾಗೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ಪೀಸ್ ಇರಬೇಕು. ಜ್ಯೋತಿಷ್ಯನಾದವನು ನೋಡೋನು ಹಾಗೆ ಇರಬೇಕು, ಕ್ಲೈಂಟ್ ಬಯಸೋದು ಕೂಡ ಅದೇ ರೀತಿ ಬಯಸಬೇಕು. ಹೀಗಿದ್ದಾಗ ಸಮಸ್ಯೆಗಳು ಬರಲ್ಲ. ಸಮಸ್ಯೆಗಳು ಬರೋದು ಉದ್ಯೋಗ ಬರಲಿಲ್ಲ, ಹೈಕ್ ಬಂದಿಲ್ಲ, ಈ ಸಮಸ್ಯೆಗಳಲ್ಲ. ಅದು ನಿಮಗೆ ಕಣ್ಣಿಗೆ ಕಾಣೋ ಸಮಸ್ಯೆ. ನಿಜವಾದ ಸಮಸ್ಯೆ ಅದು ಸರಿಯಾಗಿ ಆ ಆ್ಯಂಗಲಲ್ಲಿ ಆದರೆ ಏನಾಗುತ್ತೆ ಅಂತಂಬೋದು ನಿಜವಾದ ಸಮಸ್ಯೆ. ಬೇಕಾದರೆ ರಿಟೈರ್ಮೆಂಟ್ ಆಗಿ ಮಕ್ಕಳ ಹತ್ತಿರ ಇಲ್ಲದಂಥ ತಂದೆ ತಾಯಿಗಳನ್ನ ಹೋಗಿ ನೀವು ಪ್ರಶ್ನೆ ಕೇಳಿ, ಏನು ಉತ್ತರ ಕೊಡ್ತಾರೆ ಅಂತ ನಿಮಗೆ ಅವಾಗ ಗೊತ್ತಾಗ್ತದೆ. ಸೊ ಹಾಗೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ಪೀಸ್ ಎಂಬುದು ತುಂಬ ಪ್ರಯಾರಿಟಿ. ಓಕೆ, ಸೊ ಇಲ್ಲಿ ನಾವು ಈ ಉದ್ಯೋಗದ ಪ್ರಕಾರ ಹೀಗೆ ನೋಡ್ಬೋದು. ನೆಕ್ಸ್ಟ್, ಯಾಕೆ ಮೇನ್ ಜ್ಯೋತಿಷ್ಯನಾದವ್ನು ಮಾಡೋದೇನು? ಸೊ ಇದೆಲ್ಲ ಸ್ವಲ್ಪ ಪಕ್ಕಕ್ಕಿಟ್ಟರೆ, ಪೀಸು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಪಕ್ಕಕ್ಕಿಟ್ಟರೆ ಟೆಕ್ನಿಕಲ್ ಮ್ಯಾಟರ್ಸ್ ಮಾತಾಡೋಣ. ಸೊ ಧನಾರ್ಜನೆ, ಇನ್ಕಮ್. ಸೊ ಇನ್ಕಮ್ ಎಂಬುದು ಪ್ರತಿಯೊಬ್ಬರಿಗೂ ಏನು ಬಯಸ್ತಾನೆ? ಇನ್ಕಮ್ ಸೃಷ್ಟಿಗೋಸ್ಕರ, ಬರಲಿಕ್ಕೋಸ್ಕರ ಒಂದು ಒಳ್ಳೆ ವರ್ಕಿಂಗ್ ಪ್ಲೇಸ್ ಬೇಕು. ಅಂದರೆ ಒಳ್ಳೆ ಕಂಪನಿ ಆಗಿರಬೇಕು, ಅದು ಇನ್ಫೋಸಿಸ್ ಆಗಿರಬೇಕು, ಟಾಪ್ ಮೋಸ್ಟ್ ಯಾವುದಿದೆ ಗೂಗಲ್ ಆಗಿರಬೇಕು. ಇವತ್ತಿನ ಪ್ರಯಾರಿಟಿ ಆದರೆ ಸಣ್ಣ ಸಣ್ಣ ಊರಲ್ಲಿ ಕೆಲಸ ಮಾಡೋದಾದರೆ ಆ ಊರಲ್ಲಿ ಯಾವುದು ದೊಡ್ಡದಿದೆಯೋ ಅಲ್ಲಿ ಬೇಕು, ಗೌರ್ಮೆಂಟ್ ಉದ್ಯೋಗ ಬೇಕು ಅಂತ ಎಲ್ಲರೂ ಬಯಸ್ತಾರೆ. ಒಳ್ಳೆ ವರ್ಕಿಂಗ್ ಪ್ಲೇಸು, ಒಳ್ಳೆಯ ವಾತಾವರಣ, ಆ ಕಂಪನಿ ಕೂಡ ಹೇಗಿರಬೇಕು, ಆ ಕಂಪನಿನೂ ವೃದ್ಧಿ ಆಗ್ತಾ ಇರಬೇಕು, ನನ್ನನ್ನು ಕೂಡ ಮೇಲೆ ಸಂಬಳ ಕೊಟ್ಟು ನನ್ನನ್ನು ಕೂಡ ಮೇಲಕ್ಕೆ ತರಬೇಕು, ಆ ಥರ ಎನ್ವೈರ್ಮೆಂಟ್ ಬೇಕು ಅಂತ ಬಯಸ್ತಾರೆ. ಸೆಕೆಂಡ್ ಒನ್, ಸ್ಕಿಲ್ ಡೆವಲಪ್ ಮಾಡ್ಕೊಳ್ಬೇಕು, ಎಕ್ಸ್ಪೀರಿಯನ್ಸ್ ಬೇಕು. ಬರೀ ಯಾವುದೋ ಕಂಪನಿಲಿ ಸೇರೋದಲ್ಲ, ಪ್ಲಸ್ ನನಗೆ ಎಕ್ಸ್ಪೀರಿಯನ್ಸು ಆ್ಯಡ್ ಆಗಬೇಕು. ಒಂದು ಸಣ್ಣ ಕಂಪನಿ ಇದೆ, ನಿಮಗೆ ₹1,00,000 ಕೊಡ್ತೀವಿ ಬಾ ಅಂತಂದ್ರೂ ಕೂಡ ಅಲ್ಲಿ ಏನು ಎಕ್ಸ್ಪೀರಿಯನ್ಸ್ ನಂಗೆ ಬರಲ್ಲ, ಆದರೆ ನಾನು ಹೋಗಲ್ಲ. ನನಗೆ ಪ್ಯಾರಲಲ್ ಎಕ್ಸ್ಪೀರಿಯನ್ಸ್ ಕೂಡ ಆ್ಯಡ್ ಆಗಬೇಕು. ಅದಕ್ಕೆ ಒಳ್ಳೆ ಕಂಪನಿಯನ್ನು ಬಯಸ್ತಾರೆ. ಅಲ್ಲಿ ಸ್ಕಿಲ್ ಅಂತಾರೆ ಉದ್ಯೋಗ ನೋಡೋಕ್ಕಾಗಿ. ಮೂರನೇದು ಫಾರ್ಚ್ಯೂನ್, ಅಂದರೆ ಪ್ರಮೋಷನ್ಸ್ ಬರಬೇಕು. ಇದು ಮೂರನ್ನು ಕೂಡ ಪ್ರತಿಯೊಬ್ಬನೂ ಕೂಡ ಬಯಸ್ತಾನೆ. ಒಂದು, ಒಳ್ಳೆ ಎನ್ವೈರ್ಮೆಂಟ್ ಆಗಿರಬೇಕು. ಎರಡನೇದು, ನನ್ನ ಎಕ್ಸ್ಪೀರಿಯನ್ಸ್, ನನ್ನ ಫ್ಯೂಚರ್ ಚೆನ್ನಾಗಿರಬೇಕು. ಅಂದರೆ ಎಕ್ಸ್ಪೀರಿಯನ್ಸ್ ಆ್ಯಡ್ ಆದರೆ ಬೇರೆ ಯಾವ ಕಂಪನಿ ಆದರೆ ಇವನಿಗೆ ಬೇಕು ಅಂತ ಎಂಬ ಸ್ಥಿತಿಯಲ್ಲಿ ಕಾಂಪಿಟೇಷನ್ ಇರಬೇಕು, ಸ್ಕಿಲ್ ಇರಬೇಕು. ಮೂರನೇದು, ಪ್ರಮೋಷನು, ಹೈಕು, ಗುಡ್ ಸ್ಯಾಲರಿ ಎಲ್ಲ ಇರಬೇಕು. ಸೊ ಪ್ರತಿಯೊಬ್ಬರು ಉದ್ಯೋಗದಲ್ಲಿ ಬಯಸುವುದು ಈ ಮೂರೇ. ಈ ಮೂರು ಕೂಡ ಮೂರು ಥರ. ಒಂದು, ಕಾಮನ್ ಕ್ವಶನ್ಸ್ ನೋಡೋಣ. ಎಲ್ಲರೂ ಏನು ಪ್ರಶ್ನೆ ಕೇಳ್ತಾರೆ, ಇದನ್ನು ನೀವೆಲ್ಲ ಕೂಡ ನೀವು ಡೈರಿಯಲ್ಲಿ ಬರ್ಕೊಂಡು ಇಟ್ಕೊಳ್ಬೇಕು. ಆ ಪ್ರಶ್ನೆಗಳು ಬಂದ್ರೇ ನಿಮಗೆ ಆನ್ಸರ್ ಹೇಳೋದು ಈಸಿ. ವಿತೌಟ್ ಕ್ವಶನ್ ನೀವು ಗ್ರಹಗಳನ್ನು ನೋಡಿದ್ರೆ ನೀವು ಇನ್ನೊಂದು 10-20 ವರ್ಷ ರೆಕಾರ್ಡ್ ನೀವು ಎಲ್ಲಿದ್ದೀರೋ ಅಲ್ಲೇ ಇರ್ತೀರಿ. ಕ್ವಶನ್ ನೋಡಿ ನೀವು ಗ್ರಹಗಳನ್ನು ನೀವು ಅನಲೈಸ್ ಮಾಡಿದರೆ ಶಾರ್ಟೆಸ್ಟ್ ಟೈಮಲ್ಲಿ ನೀವು ಎಲ್ಲ ಕೂಡ ಕಲಿಬೋದು. ಸೊ ಫಸ್ಟ್ ಕ್ವಶನ್ ಏನು, ನನಗೊಂದು ಒಳ್ಳೆ ಕಡೆ ಜಾಬ್ ಬರುತ್ತಾ, ಒಳ್ಳೆ ಕಂಪನಿಯಲ್ಲಿ ಜಾಬ್ ಬರುತ್ತಾ, ಒಳ್ಳೆ ವಾತಾವರಣದಲ್ಲಿ ಜಾಬ್ ಬರುತ್ತಾ ಅಂತ ಪ್ರತಿಯೊಬ್ಬರು ಪ್ರಶ್ನೆ ಕೇಳ್ತಾರೆ. ನನಗೆ ಯಾವ ಕಂಪನಿಯಲ್ಲಿ ಜಾಬ್ ಬರ್ತಾ ಇಲ್ಲ ಅಂತಂದರೆ ಒಳ್ಳೆ ಕಂಪನಿಯಲ್ಲಿ ಜಾಬ್ ಬರುತ್ತೆ ಅಂತ ಅರ್ಥ. ಯಾರೂ ಕೂಡ ಕೆಟ್ಟ ಕಂಪನಿಯಲ್ಲಿ ಯಾವುದೋ ಒಂದು ಜಾಬ್ ಇದ್ದರೆ ಸಾಕು ಅಂತ ಯಾರೂ ಬಯಸಲ್ಲ. ಎರಡನೇದು, ನನಗೆ ಪ್ರಮೋಷನ್ ಬರ್ತೀಯಾ, ನನಗೇನು ಇಂಪ್ರೂವ್ಮೆಂಟೇ ಇಲ್ಲ ಸರ್, ಒಂದೇ ಕಡೆ ಜಾಬ್ ಮಾಡ್ತಾ ಇರ್ತೀನಿ, ನನಗೆ ಯಾವಾಗ ಒಳ್ಳೆ ಪ್ರಮೋಷನ್ ಬರುತ್ತೆ, ನಾನು ಏನಾದರೂ ಜಾಬ್ ಚೇಂಜ್ ಮಾಡಬೇಕಾ ಅಂತ ಪ್ರಶ್ನೆ ಕೇಳ್ತೀನಿ. ಮೂರನೇ ಪ್ರಶ್ನೆ, ಆದರೆ ನನಗೆ ಉದ್ಯೋಗನೇ ಇಲ್ಲ, ನನಗೆ ಜಾಬ್ ಬರುತ್ತೇ ಇಲ್ವಾ. ಈ ಮೂರು ಕೂಡ ಬೇರೆ ಬೇರೆ ಥರ ಇರುತ್ತೆ ನೋಡಿ. ಜಾಬೇ ಇಲ್ಲ ಅಂತ ಅಂಬೋದ್ರ ಇಂಟೆನ್ಸಿಟಿ ಬೇರೆ. ಅವ್ನಿಗೆ ಯಾವುದೋ ಒಂದು ಜಾಬ್ ಇದ್ದರೆ ಸಾಕು, ಅದು ದೊಡ್ಡ ಜಾಬಾ ಬೇರೆ ಯಾರು, ಯಾವುದೋ ಒಂದು ಮಾನ ಮರ್ಯಾದೆನ ಮಾಡ್ಕೊಳ್ಳೋ ಜಾಬ್. ಈ B.Tech ಮಾಡಿರ್ತಾನೆ, ಮನೆಗಿರ್ತಾನೆ, ಕ್ಯಾಂಪಸ್ ಸೆಲೆಕ್ಷನ್ ಬಂದಿಲ್ಲ, ಉದ್ಯೋಗಗಳು ಬಂದಿಲ್ಲ, ಮನೆಗೆ ಏನು ಮಾಡ್ತಾರೆ ತಂದೆ ತಾಯಿ ಯಾವುದನ್ನು ಅಪ್ಲೈ ಮಾಡಬಾರ್ದು ಅಂತ ಒಂದು 4-5 ದಿನ ನೋಡ್ತಾರೆ. ಇವ್ನಿಗೆ ಉದ್ಯೋಗ ಯಾವುದು ಸಿಗ್ಲದ್ರೆ ಯಾವುದೋ ಒಂದು ಮಾಡ್ಕೋಬಾರ್ದು, ಯಾಕೆ ಹಿಂಗೆ ಮನೆಗೆ ಸುಮ್ಮನೆ ಕೂತ್ಕೊಂಡು ಕಾಲ ಕಳೀತಾ ಇದ್ದೆ ಸೆಲ್ ಫೋನ್ ನೋಡಿಕೊಂಡು, ಆ ಫ್ರೆಂಡ್ಸ್ ಕೂಡ ಆಟ ಆಡ್ತಾಯಿದ್ದೆ. ಯಾವುದೋ ಒಂದು ಉದ್ಯೋಗ ತೊಗೋಬೇಕು ಅಂತ ಅಮ್ಮ ಅಪ್ಪ ಹೆಂಡತಿ ಬೈತಾ ಕೊಡ್ತಾರೆ. ಇವ್ನಿಗೆ ಇರಿಟೇಷನ್ ಆಗಿ ಸದ್ಯ ಇವರಿಂದ ತಪ್ಪಿಸ್ಕೊಂಡ್ರೆ ಸಾಕು, ಯಾವುದೋ ಒಂದು ಉದ್ಯೋಗ ಬಂದರೆ ಸಾಕು ಅಂತ
ಒಂದು ಸಣ್ಣ ಕಂಪ್ನಿಯಲ್ಲಿ ನಿಂಗೆ ಏನು ಎಕ್ಸ್ಪೀರಿಯನ್ಸ್ ಇಲ್ಲದ ಕಾರಣ ನಾನು 5,000 ರೂಪಾಯಿ ಕೊಡ್ತೀನಿ, ನೀವು ಬಂದು ಸೇರು ಅಂತ. ಸೊ ಸೇರ್ತಾನೆ. ಈಗ ಅಟ್ಲೀಸ್ಟ್ ಸ್ವಲ್ಪ ಮರ್ಯಾದೆ ಉಳಿತು, ನಾನು ಯಾವುದೋ ಒಂದು ಉದ್ಯೋಗ ಮಾಡ್ತಾ ಇದ್ದೀನಿ. ಇವನ ಜೊತೆಗಿರೋರೆಲ್ಲ ಕೂಡ ದೊಡ್ಡ 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 ಉದ್ಯೋಗಗಳು ಮಾಡ್ತಾ ಇರ್ತಾರೆ. ಆವಾಗ 5,000ಕ್ಕೆ ಏನು ಬರುತ್ತೆ? ಆ ಉದ್ಯೋಗ ಬಂದಿದ್ದಂಥ ಸಂತೋಷ ಹೆಚ್ಚು ದಿನ ಇರಲ್ಲ. ಪಕ್ಕದವನಿಗೆ ಜಾಸ್ತಿ ಬರ್ತಾ ಇದೆ, ದೇವರನ್ನು ಬೇಡಿಕೊಳ್ತಾನೆ, ನಂಗೆ ಇನ್ನೊಂದು 0 ಆ್ಯಡ್ ಮಾಡಿ ಚೆನ್ನಾಗಿರುತ್ತೆ. 5,000 50,000 ಆಯಿತು. ಸೊ 50,000 ಆಯಿತು. ಸಿಟಿಗೆ ಶಿಫ್ಟ್ ಮಾಡಿದ, ಮಕ್ಕಳನ್ನು ಕಾರ್ಪೊರೇಟ್ ಸ್ಕೂಲಲ್ಲಿ ಸೇರಿಸಿದೆ, ಎಲ್ಲ ಆಯಿತು. ಆಗಲೂ ಏನೂ ಉಳಿತಾ ಇಲ್ಲ. ಮತ್ತೆ ಏನು ಮಾಡಿದ, ಇದು ಯಾಕೋ ಸರಿ ಹೋಗ್ತಾ ಇಲ್ಲ, ನಾನು ಏನೋ ಒಂದು ದೊಡ್ಡ ಬಿಸ್ನೆಸ್ ಮಾಡೋಣ, ಇಲ್ಲ ಭಗವಂತನೇ ಇನ್ನೊಂದು ದೊಡ್ಡ ಆಪರ್ಚುನಿಟಿ ಕೊಡು ಅಂತ ಹೇಳ್ತೀನಿ. ಇನ್ನೊಂದು 0 ಆ್ಯಡ್ ಮಾಡ್ತಾನೆ. 5 lakhs ಪರ್ ಮಂತ್. 5 lakhs ಪರ್ ಮಂತ್ ಅಂದರೆ ಏನಾಯಿತು, ಅವನೇ ಒಂದು ದೊಡ್ಡ ಕಂಪ್ನಿ ಇಟ್ಬಿಟ್ಟ, ಎಷ್ಟೋ ಜನಕ್ಕೆ ಸ್ಯಾಲ್ರಿ ಕೊಡ್ತಾಯಿದ್ದ. ಇದ್ದಕ್ಕಿದ್ದ ಕರೋನಾ ಬಂತು, ಲಾಸ್ ಬಂತು, ಎಲ್ಲರಿಗೂ ಸ್ಯಾಲ್ರಿ ಕೊಡಲಿಕ್ಕೆ ದುಡ್ಡಿಲ್ಲ. ದೇವರೇ ಏನಿದು? ಮತ್ತೆ ದೇವರನ್ನ ಕೇಳ್ಕೊತಾನೆ, ಇನ್ನೊಂದು 0 ಆ್ಯಡ್ ಮಾಡು. 50 lakhs ಪರ್ ಮಂತ್. ಏನು ಮಾಡ್ತಾನೆ, ಇಡೀ ಎಲ್ಲ ದೇಶಗಳಲ್ಲಿ ಬ್ರಾಂಚ್ಗಳು ಓಪನ್ ಮಾಡಿಬಿಡ್ತಾನೆ. ಕ್ರೈಸಿಸ್ ಬಂತಂದ್ಕೊಳ್ಳಿ, ಎಲ್ಲ ಕಡೆ ಮತ್ತೆ ಫಾಲ್ ಆಗ್ತದೆ. ಇನ್ನೊಂದು 0 ಆ್ಯಡ್ ಮಾಡ್ತಾನೆ. 500 lakhs ಅಥವಾ 5 crores. ಈಗ ನಾವು ನೋಡ್ತಾ ಇದ್ದೀವಲ್ಲ, ಟರ್ನ್ ಓವರ್ ಪ್ರತಿಯೊಂದು ಕಂಪನಿದು, ಮೈಕ್ರೋಸಾಫ್ಟು, ಗೂಗಲ್ಲು, ಚೈನಾ ಕಂಪನೀಸು ಟರ್ನ್ ಓವರ್ ಹೇಗಿದೆ. ಆದರೆ ಅವ್ರಿಗೆ ಸಮಸ್ಯೆಗಳೇನು ಇಲ್ಲ ಅಂತ ಅಂದ್ಕೋಬೇಡಿ. ತೊಂದರೆ ಬಂದರೆ ಸಮಸ್ಯೆಗಳೆಲ್ಲ ಬರುತ್ತೆ, ಎಲ್ಲ ಕಡೆ ಸಮಸ್ಯೆಗಳು ಕಾಮನ್. ಇಲ್ಲಿ ಬೇಡ್ಕೊಳ್ಬೇಕಾದ್ದೇನಂತಂದರೆ, ಜಾಬ್ ಇನ್ಕಮ್ ಬೇಕು, ಅದು ನನ್ನ ಈ ಎಲ್ಲ ಡಿಸೈರ್ಸು ಫುಲ್ಫಿಲ್ ಮಾಡಬೇಕು. ಅದರ ಜಾಬ್ ಜೊತೆ ನಾವೆಲ್ಲ ಡಿಸೈರ್ಸು ನಮ್ಮ ಲಿಸ್ಟ್ ಕೂಡ ದೊಡ್ಡದು ಮಾಡ್ಕೊತ ಹೋದರೆ ಏನಾಗುತ್ತೆ, ಏನು ದುಡ್ಡು ಬರ್ತಾ ಇದೆ, ಖರ್ಚು ಆಗ್ತಾ ಇದೆ. ಹಿಂದೆ ಒಂದು 2 ಇಡ್ಲಿ ಮನೆ ತಿಂತಾ ಇದ್ದೀನಿ, ಇವತ್ತು ಅದೇ 2 ಇಡ್ಲಿ ಆನಂದ ಭವನ ತಿನ್ನಬೇಕು. ಒಂದೊಂದು ಇಡ್ಲಿ 50 ರೂಪಾಯಿ, 2 ಕಡೆಯೂ ಇಡ್ಲಿ. ಅವನು ಏನು ಮಾಡ್ತಾನೆ, ಸಣ್ಣ ಶಾಪಿಂದ ತೊಗೊಂಬಂದು ಅಲ್ಲಿ ಮಾರ್ತಾನೆ ಅಷ್ಟೇ. ಓನ್ಲಿ ಆ ಕಾಸ್ಟ್ ಅಷ್ಟೇ. ನೀವು ಅಲ್ಲಿ ಫರ್ನಿಚರು ಆ ಕಾಸ್ಟ್ ಆಗ್ತಾನೆ, ಹೊಟ್ಟೆ ತುಂಬೋದು ಒಂದೇ. ಹೀಗೆ ಜೀವನವನ್ನು ಕಂಪೇರ್ ಮಾಡ್ಕೊಳ್ತಾ ಹೋಗಬೇಕು. ನಾನು ಎಷ್ಟುವರೆಗೂ ಹ್ಯಾಪಿ ಇರ್ತೀನಿ. ಕಮ್ಮಿ ಇದ್ದರೂ ಕೂಡ ಹ್ಯಾಪಿ ಇರೋರು ಇದ್ದಾರೆ, ಜಾಸ್ತಿ ಇರೋರು ಇದ್ದಾರೆ. ಸೇಮ್ ಹ್ಯಾಪಿನೆಸ್ಸಲ್ಲಿ ಜಾಸ್ತಿ ಅಂತ ಏನಿಲ್ಲ. ಎಷ್ಟು ದುಡ್ಡು ಬಂದ್ರೂ ನೀವು ತಿನ್ನಬೇಕಾದ ಅನ್ನವೇ. ಮ್ಯಾಕ್ಸಿಮಮ್ ಅಂತಂದರೆ ಒಂದು 100 rupees ಒಂದು ಲಂಚ್ ಮಾಡ್ಬೋದು ಅಷ್ಟೇ. ನೀವು ಒಂದು 500 rupees 1000 rupees ನೀವು ಲಂಚ್ ಮಾಡಿದರೆ ನಿಮಗೆ ಇಮಿಡಿಯೇಟ್ಲಿ ರೋಗ ಬರುತ್ತೆ. ಎಷ್ಟು ಬಂದರೂ ಕೂಡ ತಿನ್ನಬೇಕಾದಷ್ಟೇ. ನೀವು ಜಾಸ್ತಿ ಹೈಕ್ ಆಗ್ತದೆ ಏನಾಗುತ್ತೆ, ಡಾಕ್ಟ್ರ್ ಹೇಳ್ತಾನೆ ಶುಗರ್ ಬಂದಿದೆ, ಏನು ತಿನ್ನಬೇಡಿ. ಯಾಕೆ, ಎಲ್ಲ ಆಲೋಚನೆ ಮಾಡಿ 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 ಕಷ್ಟಪಟ್ಟು ತಲೆ ಕೆಡಿಸ್ಕೊಂಡು ಏನು ಮಾಡ್ತೀವಿ, ಶುಗರ್ ಬರುತ್ತೆ, ಡಯಾಬಿಟಿಕ್. ಏನು ಮಾಡೋಕ್ಕಾಗಲ್ಲ. ನಾವು ಟ್ಯಾಬ್ಲೆಟ್ ಕೊಡ್ತೀವಿ, ದುಡ್ಡಿಂದ ಊಟ ಪರ್ಚೇಸ್ ಮಾಡೋದಲ್ಲ, ಆ ಟ್ಯಾಬ್ಲೆಟ್ ಪರ್ಚೇಸ್ ಮಾಡಿ ಹಾಕ್ಕೊಳ್ಳಿ. ಊಟ ತಿನ್ನೋಕ್ಕಾಗುತ್ತಾ? ದುಡ್ಡು ಜಾಸ್ತಿ ಇದ್ರೆ ಏನಾಗುತ್ತೆ, 3 ಹೊತ್ತು ಊಟ ಮಾಡ್ರೆ ಸತ್ತೋಗ್ತಾರೆ, ಆ ಥರ ಇರುತ್ತೆ. ಊಟ ಮಾಡಲಿಕ್ಕೆ ಕೂಡ ಆಗಲ್ಲ. ಇದು ಗಮನಿಸಬೇಕು ಉದ್ಯೋಗ ವಿಚಾರದಲ್ಲಿ. ಫಸ್ಟು ಜ್ಯೋತಿಷ್ಯನಾದವನು ನಾವು ಗಮನಿಸಿದರೆ ಅವನಿಗೆ ನಿಜವಾಗಿ ಏನು ಬೇಕು, ಅವನು ಬಯಸ್ತಾ ಇರೋದು ಕರೆಕ್ಟ್ ಹಾದಿ ಇದೆಯಾ. ಕೇವಲ ಅವನ ಪ್ರಶ್ನೆಗೆ ಉತ್ತರ ಕೊಡಿಸೋದು ಯಾರು ಬೇಕಾದ್ರೂ ಕೊಡ್ತಾರೆ. ಎಷ್ಟೋ ಜನ ಜ್ಯೋತಿಷ್ಯರಿರ್ತಾರೆ ಬೋರ್ಡ್ ಹಾಕ್ಕೊಂಡು, ಅವ್ರು ಮಾಡ್ತಾರೆ, ನಮಗೆ ಆ ಕೆಲಸ ಅವಶ್ಯಕತೆ ಇಲ್ಲ. ನಾವು ಅವರ ಹಿತವನ್ನು ಬಯಸಬೇಕು. ಪೌರೋಹಿತರು. ಅವನು ಏನೇನೋ ಕೇಳ್ತಾನೆ, ಚೈಲ್ಡಿಶ್. ಸಣ್ಣ ಮಗು ಐಸ್ ಕ್ರೀಮ್ ಬೇಕು ಅಂತ ಕೇಳುತ್ತೆ, ಒಳ್ಳೆ ಸೈಕ್ಲೋನ್ಸ್ ಟೈಮಲ್ಲಿ. ತಂದೆ ಏನು ಮಾಡ್ತಾನೆ, ಈ ಟೈಮಲ್ಲಿ ನೀನು ಐಸ್ ಕ್ರೀಮ್ ತಿಂದರೆ ನಿನಗೆ ನೆಗಡಿ ಬರುತ್ತೆ, ಜ್ವರ ಬರುತ್ತೆ, ಬೇಡ. ತಂದೆ ಈ ದುಡ್ಡಿದ್ರೂ ಕೊಡಿಸಲ್ಲ. ಹಾಗೆ ಬಿಸಿಲು ಬಂದರೆ ಆಟೋಮೆಟಿಕ್ ತಂದೆನೇ ಕೊಡಿಸ್ತಾನೆ. ಅದಕ್ಕೆ ಜ್ಯೋತಿಷನಾದವನು ತಂದೆ ಸ್ಥಾನದಲ್ಲಿರಬೇಕು, ಹಿತವನ್ನು ಬಯಸಬೇಕು. ಅವನಿಗೆ ದುಡ್ಡು ಬರುತ್ತೆಯೋ ಬಿಡುತ್ತೆಯೋ, ನನಗೆ ಯಾವುದೋ ಒಂದು ದುಡ್ಡು ಬರುತ್ತೆ, ಹೆಸರು ಬರುತ್ತೆ, ಹೆಲ್ಪ್ ಮಾಡ್ತಾ ಇದ್ದೀನಿ, ಯಾವುದೋ ಒಂದು. ಅವನು ಕೇಳಿದ್ದಕ್ಕೆಲ್ಲ ಉತ್ತರ ಕೊಟ್ಟರೆ ಜ್ಯೋತಿಷ್ಯ ಬೇಕಾಗಿಲ್ಲ, ಅದು ಯಾರು ಬೇಕಾದ್ರೂ ಕಲಿಬೋದು. ಆದರೆ ಹೀಗೆ ಕಲಿತರೆ, ಅವನ ಯೋಗಕ್ಷೇಮವನ್ನು ನೋಡೋಕೆ ಕಲಿತರೆ, ಭಗವಂತ ಅವನ ಫ್ಯಾಮಿಲಿನ ನಾವು ಉದ್ಧಾರ ಮಾಡ್ತಾ ಇದ್ದೀವಿ, ಒಂದು ಮಾರ್ಗದರ್ಶನ ಮಾಡ್ತಾ ಇದ್ದೀವಿ. ಆದ ಕಾರಣ ಭಗವಂತ ನಮಗೇನೂ ತೊಂದರೆ ಇಲ್ಲಾರ್ದು ನೋಡ್ಕೊಡ್ತಾನೆ. ಇದು ಅನುಭವ. ಸೊ ನಾವು ಸಂತೋಷವಾಗಿರ್ತೀವಿ. ಸೊ ಹಾಗಾಗಿ ಯಾರಾದರೂ ಪ್ರಶ್ನೆ ಕೇಳಿದರೆ ಅವನಿಗೆ ಯೋಗ ಏನು, ಅವನಿಗೆ ಅನುಕೂಲ ಏನು ಅಂತ ನೋಡಿ ಹೇಳಬೇಕಾಗತ್ತೆ. ಸೊ ಈ ಥರ 3 ಪ್ರಶ್ನೆ ಇದೆ. ನನಗೆ ಉದ್ಯೋಗ ಇಲ್ಲ ಅಂತ ಕೇಳ್ತಾರೆ, ಉದ್ಯೋಗ ಇದೆ, ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ಹೇಳ್ತಾರೆ. 3ನೇವನು ನನಗೆ ಪ್ರಮೋಷನ್ ಬರ್ತಾ ಇಲ್ಲ ಅಂತ ಕೇಳ್ತಾರೆ. ಬೇರೆ ಯಾವ ಪ್ರಶ್ನೆ ಕೇಳಿದ್ರೆ ಈ 3 ಕ್ಯಾಟಗರಿ ಒಳಗೆ ಬರುತ್ತೆ. ನೀವು ಬೇಕಾದ್ರೆ ಟ್ರೈ ಮಾಡ್ಬೋದು. ನೆಕ್ಸ್ಟ್ 10ನೇ ಮನೆಯನ್ನು ಹೇಗೆ ಅನಲೈಸ್ ಮಾಡಬೇಕು, ಈಗ ಟೆಕ್ನಿಕಲ್ ಬರೋಣ. ಇಲ್ಲಿ ಕೂಡ ಸೇಮ್ ವಿದ್ಯಾಸ್ಥಾನವನ್ನು ಹೇಗೆ ನೋಡಿದೆವು ಅದೇ ಥರ ಕರ್ಮಸ್ಥಾನ ಬಲ. ಕರ್ಮಸ್ಥಾನ ಅಂತಂದರೆ 10ನೇ ಮನೆ. ಲಗ್ನದಿಂದ 10ನೇ ಮನೆ ಯಾವುದಾಗತ್ತೆ, ಉದ್ಯೋಗಕ್ಕೆ ಆ ಮನೆಯನ್ನು ನೋಡಬೇಕು. ಕರ್ಮಸ್ಥಾನ ಬಲ, ಕರ್ಮ ಕಾರಕ ಬಲ, ಕರ್ಮ ಅಧಿಪತಿ ಬಲ ಹೇಗೆ ನೋಡಬೇಕು.
ಸ್ಥಾನಬಲ ಏನು ಹೇಳುತ್ತೆ, ನೀವು ವರ್ಕ್ ಎನ್ವಿರಾನ್ಮೆಂಟ್ ಹೇಗಿರುತ್ತೆ, ಕಂಫರ್ಟಬಲ್ ಇರ್ತೀಯಾ, ವೀಕ್ ಆಗಿರ್ತೀಯಾ. ಸಣ್ಣ ಕಂಪನಿ ಆಗಬಹುದು, ದೊಡ್ಡ ಕಂಪನಿ ಆಗ್ಬೋದು. ಕಂಫರ್ಟಬಲ್ ಇರುತ್ತೀಯಾ ಅಂತಂಬೋದು ಹೇಳೋಕ್ಕೆ ಕರ್ಮಸ್ಥಾನವನ್ನು ನೋಡ್ತೀವಿ. ಉದ್ಯೋಗ, ಅವನ ಜೊತೆಗೆ ಕೆಲಸ ಮಾಡೋರು, ಆ ಉದ್ಯೋಗದ ವಾತಾವರಣ, ಆ ಉದ್ಯೋಗದ ಮುಂದಿನ ಫ್ಯೂಚರು, ಅಂದರೆ ಆ ಕಂಪನಿ ಫ್ಯೂಚರು, ಇದೆಲ್ಲ ಕೂಡ ಕರ್ಮಸ್ಥಾನ ಬಲದ ಮೇಲೆ ಆಧಾರಪಟ್ಟಿರುತ್ತೆ. ನೆಕ್ಸ್ಟ್, ಪ್ರಮೋಷನ್ಸ್ ಬರಬೇಕಾದ್ರೆ ಏನು ಬೇಕು? ಸ್ಕಿಲ್ ಬೇಕು. ಒಂದು ವರ್ಕನ್ನು ಈಸಿಯಾಗಿ ಮಾಡಬೇಕು ಅಂತಂದರೆ ಸ್ಕಿಲ್ ಇದ್ದರೆ ಸಾಕು. ಸ್ಕಿಲ್ ಇದ್ದರೆ ಓಕೆ, ಏನು ಬೇಕಾದ್ರೂ ಮಾಡ್ಬೋದು. ಸ್ಕಿಲ್ ಇಲ್ಲದ್ರೆ ತುಂಬ ಕಷ್ಟ. ಸೊ ಸ್ಕಿಲ್ ಯಾರಿಗಿರಲ್ಲ? ರೆಕಮೆಂಡೇಷನ್ ಕ್ಯಾಂಡಿಡೇಟ್ ಸ್ಕಿಲ್, ಒಂದೇ ಸ್ಕಿಲ್ಲನ್ನೇ ಇರಬೇಕು, ಇಲ್ಲಾಂದರೆ ರೆಕಮೆಂಡೇಷನ್ ಆದರೂ ಇರಬೇಕು. ಎಲ್ಲ ಬ್ರೈಬ್ ಕೊಟ್ಟು ಅಥವಾ ದೊಡ್ಡ ಒಂದು ಮಿನಿಸ್ಟರ್ ಹತ್ರ ರೆಕಮೆಂಡ್ ಮಾಡಿ ಉದ್ಯೋಗ ತಗೋಬೇಕು. ನಿಜವಾಗಿ ಸ್ಕಿಲ್ ಇದ್ದವನು ಅವನನ್ನೇ ಯಾಕೆ ಇಟ್ಕೋಬೇಕು? ಅವನ ಉದ್ಯೋಗವನ್ನು ಅವನೇ ಸೃಷ್ಟಿ ಮಾಡಿಕೊಡ್ತಾನೆ, ಯಾರ ಕಾಲು ಇಟ್ಕೊಳ್ಳೋ ಕೆಲಸ ಇಲ್ಲ. ಯಾರಿಗೆ ಗೌರ್ಮೆಂಟ್ ಉದ್ಯೋಗ ಬೇಕಾಗುತ್ತೆ? ಏನು ಕೆಲಸ ಮಾಡಲಿದ್ರು, ಸ್ಕಿಲ್ ಇಲ್ಲದ್ರೂ ನಾನು ತೆಗೆದು ಹಾಕಬಾರ್ದು. ಯಾವ ಪರಿಸ್ಥಿತಿಯಲ್ಲಿ ಆ ಕಂಪನಿ ದಿವಾಲ ಆದರೂ ಇನ್ನೊಂದಾದರೂ ನಾನು ತೆಗಿಬಾರ್ದು. ಜಾಬ್ ಸೆಕ್ಯೂರಿಟಿ ಬೇಕಾದ್ರೆ ಗೌರ್ಮೆಂಟ್ ಜಾಬ್ ಬೇಕು. ಅದರ ಕಾನ್ಸಿಕ್ವೆನ್ಸಸ್ ಅದಕ್ಕಿರುತ್ತೆ. ಆದರೆ ಸ್ಕಿಲ್ ಇರಬೇಕು ಉದ್ಯೋಗಕ್ಕೆ. ಸ್ಕಿಲ್ ಇವನಿಗಿದೆಯಾ ಇಲ್ವಾ ಅಂತ ತಿಳ್ಕೊಬೇಕಾದ್ರೆ ಕಾರಕ ಬಲವನ್ನು ನೋಡಬೇಕು. 2 ಟೈಪ್ ಆಫ್ ಸ್ಕಿಲ್ ಇರುತ್ತೆ. ಒಂದು, ಕೆಲಸ ಮಾಡಲಿಕ್ಕೆ ಬೇಕಾದ ಸ್ಕಿಲ್ ಇರಬೇಕು, ಕೆಲಸ ಮಾಡಿಸ್ಲಿಕ್ಕೆ ಬೇಕಾದ ಸ್ಕಿಲ್ ಇರಬೇಕು. ಈಗ ಮಾಮೂಲಾಗಿ ಕೆಲಸ ಮಾಡ್ತಾರೆ, ಅದೇ ನಿಮ್ಮನ್ನೊಂದು ಬ್ಯಾಂಕ್ ಮ್ಯಾನೇಜರ್ ಆಗೋ, ಟೀಮ್ ಲೀಡರ್ ಆಗೋ ಹಾಕಿದ ನಿಮ್ಮ ಕೆಳಗಿರೋ ಹತ್ರ ಕೆಲಸ ಮಾಡಿಸ್ಬೇಕಲ್ಲ. ನೀವೇನು ಮಾಡೋ ಕೆಲಸ ಇಲ್ಲ, ಕೆಳಗಿರೋನು ನಾನು ಮಾಡೋದಿಲ್ಲ ಸರ್ ಅಂತ ಹೇಳಿಬಿಡ್ತಾನೆ. ಆದರೆ ಅವನನ್ನು ಗಟ್ಟಿಯಾಗೆ ಯಾಕೆ ಮಾಡೋದಿಲ್ಲ ಅಂತ ಅವನನ್ನು ಫೋರ್ಸ್ ಮಾಡಿ ಪ್ರೆಷರ್ ಮಾಡುವಂಥ ಟ್ಯಾಲೆಂಟ್ ಕೂಡ ಇರಬೇಕು. ಆ ಟ್ಯಾಲೆಂಟ್ ಸೂರ್ಯ. ಇನ್ನೊಬ್ಬನ ಹತ್ರ ಕೆಲಸ ಮಾಡಿಸ್ಬೇಕಾದ್ರೆ ಲೀಡರ್ಶಿಪ್ ಕ್ವಾಲಿಟಿ ಬೇಕು, ಅದಕ್ಕೆ ಸೂರ್ಯ ಚೆನ್ನಾಗಿರಬೇಕು. ಇಲ್ಲ ನನಗೆ ಕೆಲಸ ಮಾಡಲಿಕ್ಕೆ ಬರಬೇಕು ಅಂತಂದರೆ ಶನಿ ಚೆನ್ನಾಗಿರಬೇಕು. ಸೂರ್ಯಗೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರುತ್ತೆ. ಯಾಕೆಂದರೆ ನೀವು ಮೇಲೆ ಮೇಲೆ ಉದ್ಯೋಗಗಳು ಹೋಗ್ತಾನೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆಂದರೆ ನೀವು ಲೀಡರ್ಶಿಪ್ ಕ್ವಾಲಿಟಿ ತೊಗೋತೀರಿ. ಅದೇ ಕಡಿಮೆ ಜಾಬ್ ಇದ್ದರೆ ನಿಮಗೇನು ರೆಸ್ಪಾನ್ಸಿಬಿಲಿಟಿ ಇರಲ್ಲ. ನೀವು ಬ್ಯಾಂಕಿಗೆ ನೋಡಿ, ಬ್ಯಾಂಕಿಗೆ ಮ್ಯಾನೇಜರು ಮತ್ತು ಪ್ಯೂನು ಇಬ್ಬರು ಒಂದೇ ಸಲ ಹೋಗ್ತಾರೆ. ಈ ಪ್ಯೂನ್ ಏನು ಮಾಡ್ತಾನೆ, ಅವ್ರ ಹತ್ರ ದುಡ್ಡು ತೊಗೊಂಡು, ಅಟೆಂಡರು ಅಂದ್ಕೊಳ್ಳಿ, ಅವ್ರ ಹತ್ರ ಬೀಗ ತೊಗೊಂಡು ಅವನೇ ಓಪನ್ ಮಾಡೋದು, ಬ್ಯಾಂಕ್ ಮ್ಯಾನೇಜರ್ ಓಪನ್ ಮಾಡೋದು, ಅವನ ಬ್ಯಾಗಿಂದ ಬೀಗ ತಕ್ಕೊಡ್ತಾರೆ. ಇಬ್ಬರು ಒಂದೇ ಸಲ ಹೋಗ್ತಾರೆ, ಇಬ್ಬರು ಒಂದೇ ಸಲ ಮನೆಗೆ ಹೋಗ್ತಾರೆ. ಯಾರಿಗೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ? ಮ್ಯಾನೇಜರ್ಗೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ. ಅಟೆಂಡರ್ಗೆ ರೆಸ್ಪಾನ್ಸಿಬಿಲಿಟಿ ಇಲ್ಲ, ಅದು ತೊಗೊಂಬ, ಇದು ತೊಗೊಂಬ, ಅಲ್ಲಿಗೆ ಹೋಗಿ ಬಾ, ಕಾಫಿ ತೊಗೊಂಬ, ಸಿಗರೇಟ್ ತೊಗೊಂಬ, ಏನೇನು ಹೇಳಿ ಕಳಿಸ್ತಾ ಇರ್ತಾರೆ. ಅವರು ವಿಚಿತ್ರವಾಗಿ ಬ್ಯುಸಿ. ಆದರೆ ಒಂದು ಟಾಸ್ಕ್ ಮಾಡಿಬಿಟ್ಟು ಅಂತಂದರೆ ಅವನಿಗೆ ಮತ್ತೇನು ರೆಸ್ಪಾನ್ಸಿಬಿಲಿಟಿ ಇಲ್ಲ. ಅವನು ಒಂದಿನ ಬರಲಾದರೂ ಏನು ತೊಂದರೆ ಇಲ್ಲ. ಆದರೆ ಮ್ಯಾನೇಜರ್ ಒಂದಿನ ಬರಲಾದರೂ ತುಂಬ ಅನಾಹುತಗಳಾಗ್ಬಿಡುತ್ತೆ. ಸರಿಯಾಗಿ ಫಂಕ್ಷನ್ ಮಾಡಿದ್ರೆ ಅನಾಹುತ ಆಗುತ್ತೆ. ಇವನು ಹೊರಗೆ ಒಂದು ಸಣ್ಣ ಸ್ಟೂಲ್ ಮೇಲೆ ಕೂತಿರ್ತಾನೆ, ಅವನು AC ರೂಮಲ್ಲಿ ಕೂತಿರ್ತಾನೆ. ಅವನಿಗೆ ಸಂಬಂಧಪಟ್ಟದ್ದು ಅವನ ತಲೆ ಕೆಡಿಸ್ಕೊಡ್ತಾ ಇದ್ದಾನೆ, ಇವನಿಗೆ ಸಂಬಂಧಪಟ್ಟು ಇವನು ತಲೆ ಕೆಡಿಸ್ಕೊಡ್ತಾ ಇರ್ತಾನೆ, ಕಾಮನ್. ಹಾಗಾಗಿ ಸ್ಕಿಲ್ ಎಂಬುದು ವೆರಿ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್ ಲಾಸ್ಟ್ ಒನ್, ಆಧಿಪತ್ಯ ಬಲ. ಪುಣ್ಯ ಇರಬೇಕು. ಒಂದು ಉದ್ಯೋಗ ಬರಬೇಕಾದ್ರೆ ಕೂಡ ಪುಣ್ಯ ಬೇಕು. ಈಗ ನನಗೆ 90% ಮಾರ್ಕ್ ಬಂದು ಗೋಲ್ಡ್ ಮೆಡಲ್ ಬಂದರೂ ಕೂಡ ನನಗೆ ಸರ್ಕಾರದಲ್ಲಿ ಉದ್ಯೋಗ ಸಿಗಲ್ಲ. ಕೆಲವಿನ ಕ್ಯಾಟಗರೀಸ್ಗೆ ಏನಾಗುತ್ತೆ, ಜಸ್ಟ್ ಪಾಸ್ ಆದರೆ ಸಾಕು, ಅವ್ರಿಗೆ ದೊಡ್ಡ ದೊಡ್ಡ ಉದ್ಯೋಗಗಳು ಅವ್ರಿಗೆ ರೆಕಮೆಂಡೇಶನ್ ಮಾಡಿಕೊಡ್ತಾರೆ, ಅವರಿಗೆ ಕೋಟಾ ಇರುತ್ತೆ. ಯಾಕೆ? ಪುಣ್ಯ ಇರಬೇಕು. ಒಂದೇ ಜಾಬಿಗೆ 10 ಜನ ಬಂದಿದ್ದಾರೆ, ಯಾರು ಸೆಲೆಕ್ಟ್ ಆಗ್ತಾರೆ? ಪುಣ್ಯ ಇರಬೇಕು. ಪುಣ್ಯ ಇದ್ದರೆ ನಮಗೆ ಆಪರ್ಚುನಿಟಿ ಸಿಗುತ್ತೆ. ಹಿಂದಿನ ಜನ್ಮದಲ್ಲಿ ನಾವು ನಮ್ಮ 4 ಜನಕ್ಕೆ ನಾವೇನಾದರೂ ಕೆಲಸ ಕೊಟ್ಟು 4 ಜನಕ್ಕೆ ಸಹಾಯ ಮಾಡಿದರೆ ಇವತ್ತು ಭಗವಂತ ನಮಗೆ ಸಹಾಯ ಮಾಡ್ತಾನೆ, ಅದರ ಪುಣ್ಯ ರೂಪದಲ್ಲಿ. ಹಾಗೆ ಪುಣ್ಯ ಇದ್ದರೆ ಉದ್ಯೋಗ ಬರುತ್ತೆ, ಪುಣ್ಯ ಇಲ್ಲದ್ರೆ ಉದ್ಯೋಗ ಇಲ್ಲ. ಸಂಸ್ಕಾರ ಇದ್ದರೆ ಕಾರಕ ಬಲ ಚೆನ್ನಾಗಿದ್ದರೆ ನಿಮಗೆ ಸ್ಕಿಲ್ ಇರುತ್ತೆ, ಕಾರಕ ಬಲ ಚೆನ್ನಾಗಿರಿದ್ರೆ ನಿಮಗೆ ಸ್ಕಿಲ್ ಇರಲ್ಲ. ಸ್ಥಾನಬಲ ಚೆನ್ನಾಗಿದ್ದರೆ ನಿಮ್ಗೆ ಒಳ್ಳೆ ಕಡೆ ಉದ್ಯೋಗ ಸಿಗುತ್ತೆ, ಒಳ್ಳೆ ವಾತಾವರಣ ಇರುತ್ತೆ, ಇಲ್ಲದ್ರೆ ಸಿಗಲ್ಲ. ಕಾರಕ ಬಲ ವೀಕ್ ಆಯ್ತು ಅಂದ್ಕೊಳ್ಳಿ, ನಿಮ್ಮ ಆಫೀಸಲ್ಲಿ ಎಲ್ಲರೂ ನಿಮಗೆ ಅಗೇನೆಸ್ಟ್ ಆಗೇ ಇರ್ತಾರೆ, ದಿನಕ್ಕೊಂದು ಮೆಮೊ ಇಶ್ಯೂ ಮಾಡ್ತಾ ಇರ್ತಾರೆ. ಅದೇ ಕಾರಕ ಬಲ ವೀಕ್ ಆಗಿತ್ತು ಅಂದ್ಕೊಳ್ಳಿ, ನಿಮಗೆ ಸ್ಕಿಲ್ಲೇ ಇರಲ್ಲ. ಎಲ್ಲ ಕೆಲಸ ನೀವು ಏನು ಸ್ಕಿಲ್ ಇಲ್ಲದ್ರೆ ಏನಾಗುತ್ತೆ, ನಿಮಗೆ ಪ್ರಮೋಷನ್ ಪಡೀಲಿಕ್ಕಾಗಲ್ಲ. ಅದು ಆಟೋಮೆಟಿಕ್ಕಾಗಿ ಸರ್ಕಾರ ಉದ್ಯೋಗ ಆದರೆ ನಿಮ್ಗೇನು ಟ್ಯಾಲೆಂಟ್ ಇಲ್ಲದ್ರೂ ಕೂಡ 3 ವರ್ಷಕ್ಕೊಂದ್ಸಲ 5 ವರ್ಷಕ್ಕೊಂದ್ಸಲ ಪ್ರಮೋಷನ್ ಕೊಟ್ಟು ಮೇಲೆ ಕೂಡಿಸ್ಬಿಡ್ತಾರೆ. ಪ್ರೈವೇಟ್ ಕಂಪ್ನಿಲಿ ಹಾಗಲ್ಲ, ನೀವು ಟ್ಯಾಲೆಂಟ್ ತೋರಿಸಿದ್ರೇ ಪ್ರಮೋಷನ್. ಅದಕ್ಕೆ ಎಲ್ಲರೂ ಸರ್ಕಾರ ಜಾಬಕ್ಕೆ ಹಾಕಬೇಕು ಅಂದ್ರೆ ಅದಕ್ಕೆ ಸ್ಕಿಲ್ ಇಲ್ಲದ್ರೆ ಹೋಗ್ತಾರೆ. ಸೊ ಸ್ಕಿಲ್ ಇದ್ದರೆ ನಿಮಗೆ ಆಟೋಮೆಟಿಕ್ಕಾಗಿ ಪ್ರೈವೇಟ್ ಕಂಪ್ನೀಸ್ ನಿಮಗೆ ಪ್ರಮೋಷನ್ ಕೊಡುತ್ತೆ, ಗೌರ್ಮೆಂಟ್ ಕಂಪ್ನೀಸು ಕೊಡುತ್ತೆ. ಅದಕ್ಕೆ ಸ್ಕಿಲ್ ಬೇಕು. ಆಧಿಪತ್ಯ ಬಲ ಚೆನ್ನಾಗಿದ್ದರೆ ನಿಮಗೆ ಉದ್ಯೋಗ ಈಸಿಯಾಗಿ ಬರುತ್ತೆ. ನೀವೇನು ಓದ್ಕೊಂಡಿಲ್ಲ, ಸ್ಕಿಲ್ ಇಲ್ಲದ್ರೂ ಕೂಡ ರೆಕಮೆಂಡೇಶನ್ ಮೇಲೆ ನಿಮ್ಗೆ ಉದ್ಯೋಗ ಬಂದುಬಿಡುತ್ತೆ.
ಎಷ್ಟೋ ಜನಕ್ಕೆ ಅವ್ರ ತಂದೆ ಉದ್ಯೋಗ ಬರುತ್ತೆ, ತಾಯಿ ಉದ್ಯೋಗ ಬರುತ್ತೆ, ಪುಣ್ಯ ಇರಬೇಕು. ಸೊ ಈಗ ಸಮ್ ಕೇಸ್ ಸ್ಟಡಿ ಮಾಡೋಣ. ಮೊದಲನೇ ಕೇಸಲ್ಲಿ ಸ್ಥಾನಬಲ ಚೆನ್ನಾಗಿಲ್ಲ, ಕಾರಕ ಬಲ ಚೆನ್ನಾಗಿದೆ, ಆಧಿಪತ್ಯ ಬಲ ಚೆನ್ನಾಗಿದೆ. ಸ್ಥಾನಬಲ ಚೆನ್ನಾಗಿಲ್ಲದ್ರಿಂದ ಏನಾಗುತ್ತೆ, ಸುತ್ತು ಎನ್ವೈರ್ಮೆಂಟ್, ಜಾಬಿಗೆ ಹೋಗ್ತಾನೆ ಪಾಪ, ಆಚಾರ್ಯ ಜಾಬಲ್ಲಿ ತುಂಬ ಕಿರಿಕಿರಿ ಜಾಸ್ತಿ ಆಗಿದೆ, ಬಾಸು ಕಿರಿಕಿರಿ ಜಾಸ್ತಿ ಆಗಿದೆ, ಕೊಲೀಗ್ಸ್ ಎಲ್ಲ ಕಿರಿಕಿರಿ ಜಾಸ್ತಿ ಆಗ್ತಾ ಇದೆ, ನನಗೆ ಉದ್ಯೋಗ ಬಿಟ್ಬಿಡೋಣ ಅನಿಸ್ತಾ ಇದೆ. ಭಾಳ ಜನ ಉದ್ಯೋಗ ಯಾಕೆ ಬಿಟ್ಬಿಡ್ತಾರೆ? ಸ್ಥಾನಬಲದಿಂದ. ಸ್ಥಾನದಲ್ಲಿ ಪಾಪಗ್ರಹಗಳಿದ್ರೆ ಏನಾಗುತ್ತೆ, ಅವನ ಜೊತೆಗಿರೋರೆಲ್ಲ ಹಾಗೆ ಇರ್ತಾರೆ. ಒಳ್ಳೆ ಉದ್ಯೋಗ, ಒಳ್ಳೆ ಟ್ಯಾಲೆಂಟೆಡ್ ಪರ್ಸನ್, ಬಟ್ ಉದ್ಯೋಗ ಬಿಟ್ಟು ಬಂದ್ಬಿಡ್ತಾನೆ. ಇದಕ್ಕೇನು ಕೇಳ್ತಾರೆ, ಆಚಾರ್ಯ ಉದ್ಯೋಗದಲ್ಲಿ ಕಿರಿಕಿರಿ ಇದೆ, ನಾನು ಏನು ಮಾಡಬೇಕು ಅಂತ ಇದು ಕೆಳಗೆ ಪ್ರಶ್ನೆ ಬರುತ್ತೆ. ಸೆಕೆಂಡ್ ಕೇಸ್, ಸ್ಥಾನಬಲ ಚೆನ್ನಾಗಿದೆ, ಕಾರಕ ಬಲ ವೀಕ್ ಆಗಿದೆ, ಆಧಿಪತ್ಯ ಬಲ ಚೆನ್ನಾಗಿದೆ. ಸೊ ಸ್ಥಾನಬಲ ಚೆನ್ನಾಗಿರೋದ್ರಿಂದ ಒಳ್ಳೆ ದೊಡ್ಡ ಕಂಪನಿ ಬಂತಿದ್ದು ಉದ್ಯೋಗ, ಕಾರಕ ಬಲ ಚೆನ್ನಾಗಿಲ್ಲ, ಸ್ಕಿಲ್ ಇಲ್ಲ, ಆಧಿಪತ್ಯ ಬಲ ಚೆನ್ನಾಗಿದೆ, ಪುಣ್ಯ ಇದೆ, ಯಾರೋ ರೆಕಮೆಂಡೇಶನ್ ಮಾಡ್ತಾರೆ, ರಿಸರ್ವೇಷನ್ ಕ್ಯಾಂಡಿಡೇಟು ಬಂದ್ಬಿಡ್ತಾನೆ ಉದ್ಯೋಗಕ್ಕೆ. ಬಟ್ ಅವ್ನಿಗೇನು ಬರಲ್ಲ, ಅವನಿಗಿಂತಲೂ ಕೆಳಗಿರೋನು ತುಂಬ ಚೆನ್ನಾಗಿ ಮಾಡ್ತಾನೆ, ಆದರೆ ಅವನಿಗೇನೂ ಬರಲ್ಲ. ಏನೂ ಬರಲದಾಗ ಏನಾಗುತ್ತೆ, ಒಂದು ಪ್ರಮೋಷನ್ ಸಿಗಲ್ಲ, ಗೌರ್ಮೆಂಟ್ ಅವ್ರು ಸಿಗತ್ತೆ, ಇಲ್ಲ ಏನಾಗುತ್ತೆ, ಇನ್ನೊಬ್ಬರ ಹತ್ರ ಅನ್ಸ್ಕೊ ಇವ್ನಿಗೆ ಏನು ಬರಲ್ಲಪ್ಪ ಅಂತೇಳಿ ಅವನ ಹತ್ರ ಎಲ್ಲ ಬೈಸ್ಕೋಬೇಕು, ಮಾಡ್ಕೋಬೇಕು. ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ ಸ್ಕಿಲ್ ಇಲ್ಲದ್ರೆ. ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಬೇಕು, ಪೀಸ್ ಬೇಕು ಅಂತಂದರೆ ಸ್ಕಿಲ್ ಇರಬೇಕು. ಎಂದು ಇನ್ನೊಬ್ಬರಿಗೆ ನಮಸ್ಕಾರ ಮಾಡ್ತಾ ಮಾಡ್ತಾ ಅವ್ನ ಕಾಲಿಗೆ ನಮಸ್ಕಾರ ಮಾಡ್ತಾ ಇದ್ದು ಎಷ್ಟು ದಿನ ಅಂತ ಉದ್ಯೋಗ ಮಾಡ್ತೀವಿ? ಸ್ಕಿಲ್ ಇಲ್ಲ ಅಂತ ಅಂದ್ಕೊಳ್ಳಿ, ಮೇಲೆ ಬಾಸ್ ಯಾರಿರ್ತಾರೆ ಅವ್ನಿಗೆ ಹೋಗಿ ಕಾಲಿಡಬೇಕು, ಯಾಕಂದರೆ ನನ್ನ ಮೇಲೆ ಏನು ಮಾಡ್ಲಂಗೆ. ಭಾಳ ಜನ ಕಂಪನಿಯಲ್ಲಿ ಏನು ಸ್ಕಿಲ್ ಇಲ್ಲ, ದೊರೆ ಏಕಚಕ್ರಾಧಿಪತಿ ಆಡ್ತಾ ಇರ್ತಾರೆ. ನೀವು ಮಠಗಳಲ್ಲಿ ನೋಡ್ಬೋದು, ಕೆಲವಿನ ಉದ್ಯೋಗಗಳಲ್ಲಿ, ಬಿಸ್ನೆಸ್ಸಲ್ಲಿ ನೋಡ್ಬೋದು, ಅವನಿಗೇನು ಟ್ಯಾಲೆಂಟ್ ಇರಲ್ಲ, ಆದರೆ ಎಲ್ಲ ಅವನ ಕೈಯಲ್ಲೇ. ಯಾಕೆಂದರೆ ಅವ್ರ ಬಾಸ್ಗೆ ಏನು ಮಾಡ್ತಾನೆ, A to Z ಸಪ್ಲೈ ಮಾಡ್ತಾನೆ, ಬಾತ್ರೂಮ್ ಕೂಡ ತೊಳಿತಾನೆ. ಏನಾಗುತ್ತೆ, ಏನು ಓದಿಕೊಂಡವನಿಗೆ ಬೇಕಾದಂಥ ಸ್ಕಿಲ್ ಇವನಿಗೆ ಜಾಸ್ತಿ ಇರುತ್ತೆ. ರೆಕಮೆಂಡೇಶನ್ ಕ್ಯಾಂಡಿಡೇಟ್ ಸ್ಕಿಲ್ಲಲ್ಲಿದ್ದರೂ ಕೂಡ ಅಟ್ಲೀಸ್ಟ್ ಪುಣ್ಯ ಇರಬೇಕು. ಥರ್ಡ್ ಕೇಸ್, ಸ್ಥಾನ ಚೆನ್ನಾಗಿದೆ, ಒಳ್ಳೆ ಸ್ಕಿಲ್ ಇದೆ, ಆದರೆ ಆಧಿಪತ್ಯ ಬಲ ಸರಿ ಇಲ್ಲ. ಇವನೇನು ಮಾಡ್ತಾನೆ, ದಿನಕ್ಕೊಂದು ಜಾಬ್ ಮಾರಿಸ್ತಾ ಇರ್ತಾನೆ. ಒಳ್ಳೆ ಸ್ಕಿಲ್ ಪರ್ಸನ್, ಒಳ್ಳೆ ಟ್ಯಾಲೆಂಟ್ ಪರ್ಸನ್, ಎಲ್ಲಿ ಕೂಡ 1 ವರ್ಷ 2 ವರ್ಷಕ್ಕಿಂತಲೂ ಜಾಬ್ ಹೆಚ್ಚು ಮಾಡಲ್ಲ. ಆ ಕಂಪನಿ ದಿವಾಲ ಆಗೋದು ಅಥವಾ ಇವನು ಜಾಬ್ ಚೇಂಜ್ ಮಾಡೋದು ಈ ಥರ ಆಗ್ತಾ ಇರುತ್ತೆ. ಸೊ ಇದು ಆಧಿಪತ್ಯದ ಬಲದ ಕೇಟಗಿರಿ ಕೆಳಗೆ ಬರುತ್ತೆ. ಅದಕ್ಕೆ ಸ್ಥಾನಬಲ, ಕಾರಕ ಬಲ, ಆಧಿಪತ್ಯ ಬಲ ಮೂರನ್ನು ಕೂಡ ನೀವು ನೋಡಬೇಕು. ಈ ಮೂರನ್ನು ನೋಡಿದರೆ ಮಾತ್ರವೇ ನಿಮಗೆ ಒಂದು ಕಂಪ್ಲೀಟ್ ಪಿಕ್ಚರ್ ಎಂಬುದು ಗೊತ್ತಾಗುತ್ತೆ, ಇಲ್ಲದ್ರೆ ನಿಮಗೆ ಪಿಕ್ಚರ್ ಗೊತ್ತಾಗಲ್ಲ. ಸೊ ಓಕೆ, ಸೊ ಹಾಗೆ ಈ 3 ಕೇಸನ್ನು ನೋಡ್ತೀವಿ ನಾವು. ಹೇಗೆ ವಿದ್ಯಾಸ್ಥಾನ, ವಿದ್ಯಾಕಾರಕ, ವಿದ್ಯಾ ಅಧಿಪತಿ ಹೇಗೆ ನಾವು ನೋಡಿದ್ದೀವೋ ಅದೇ ಥರ ನಾವಿಲ್ಲಿ ನೋಡ್ತೀವಿ. ಸೊ ಇದು ಇವತ್ತಿನ ಪಾಠ. ಇದಕ್ಕೆ ಕೆಲವೊಂದು ಎಕ್ಸಾಂಪಲ್ಸ್ ಇದೆ, ಆ ಎಕ್ಸಾಂಪಲ್ಸನ್ನು ಸಮಯ ಆಗಿದೆ ನೆಕ್ಸ್ಟ್ ವೀಕ್ ನೋಡೋಣ. ಮತ್ತೆ ನಾನು ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ನೋಡಿ, ದಶಮ ಸ್ಥಾನ, ದಶಮಕಾರಕ, ದಶಮಾಧಿಪತಿ. ಸ್ಥಾನಬಲ ಚೆನ್ನಾಗಿದ್ದರೆ ಒಳ್ಳೆಯ ವಾತಾವರಣದಲ್ಲಿ ನಿಮಗೆ ಅನುಕೂಲತೆ ಇರುತ್ತೆ, ಜೊತೆಗೆ ಕೆಲಸ ಮಾಡೋರೆಲ್ಲ ಅನುಕೂಲವಾಗಿರ್ತಾರೆ. ಕಾರಕ ಬಲ ಚೆನ್ನಾಗಿದ್ದರೆ ನಿಮಗೆ ಸ್ಕಿಲ್ ಇರುತ್ತೆ, ಆಧಿಪತ್ಯ ಬಲ ಚೆನ್ನಾಗಿದ್ದರೆ ನಿಮಗೆ ಪುಣ್ಯ ಇರುತ್ತೆ. ಒಂದು ಇಂಪಾರ್ಟೆಂಟ್ ನೋಟಿಸ್, ಈ ಜ್ಯೋತಿಷ್ಯ ನನ್ನ ಕ್ಲಾಸಸ್ ಪೂರ್ತಿಯಾಗೋವರೆಗೂ ನಿಮ್ಮ ಜಾತಕವನ್ನು ನೋಡ್ಕೋಬೇಡಿ. ಇಮಿಡಿಯೇಟ್ಲಿ ಎಲ್ಲರಿಗೂ ಕುತೂಹಲ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ, ಯಾಕಂದರೆ ಎಲ್ಲರೂ ಕೂಡ ಈ ಉದ್ಯೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು ಅನುಭವಿಸ್ತಾ ಇರೋರೆ. ಸೊ ನನಗೆ ಯಾಕೆ ಆಗ್ತಾ ಇದೆ ಅಂತ ಎಲ್ಲರೂ ನಿಮ್ಮ ಜಾತಕಗಳು ತೆಗೆದು ಪಕ್ಕದಲ್ಲಿ ಇಟ್ಕೋಬೇಡಿ ಇಮಿಡಿಯೇಟ್ಲಿ. ಸೊ ಪ್ಯಾನಿಕ್ ಆಗುತ್ತೆ, ನೀವು ಮಾಡಬೇಕಾದ ಕೆಲಸ ಕೂಡ ಮಾಡಲಿಕ್ಕೆ ಆಗ್ತಾ ಇಲ್ಲ. ಇದು ನನ್ನ ಅನುಭವದಿಂದ ನಿಮ್ಗೆ ವಾರ್ನ್ ಮಾಡ್ತಾ ಇದ್ದೀನಿ. ನಿಗ್ರಹ ಮಾಡಿಕೊಳ್ಳಿ, ಯಾಕಂದರೆ ಸಮಸ್ಯೆಗಳಿದೆ, ನಿಗ್ರಹ ಮಾಡಿಕೊಳ್ಳಿ. ನಿಮ್ಮ ಜಾತಕಗಳು ತೆಗೆದು ಪಕ್ಕದಲ್ಲಿ ಇಟ್ಕೊಂಡು ನನಗೆ ಸ್ಥಾನಬಲ ಚೆನ್ನಾಗಿದೆಯಾ, ಕಾರಕ ಬಲ ಚೆನ್ನಾಗಿದೆಯಾ, ಆಧಿಪತ್ಯ ಬಲ ಚೆನ್ನಾಗಿದೆಯಾ ಅಂತ ನೋಡಬೇಡಿ, ಪ್ಯಾನಿಕ್ ಆಗುತ್ತೆ. ಸೊ ಇದು ನನ್ನ ಇಂಪಾರ್ಟೆಂಟ್ ಒಂದು ವಾರ್ನಿಂಗ್ ಅಂತ ಅಂದ್ಕೊಳ್ಳಿ, ಅಡ್ವೈಸ್ ಅಂದ್ಕೊಳ್ಳಿ. ಜ್ಯೋತಿಷ್ಯ ಬರೋವರೆಗೂ ಇದನ್ನು ನೋಡ್ಲಿಕ್ಕೆ ಹೋಗಬೇಡಿ. ಇದು ನಿಮ್ಮ ಹಿತಕ್ಕಾಗಿಯೇ ನಾನು ಹೇಳ್ತಾ ಇದ್ದೀನಿ. ಇದರಿಂದ ಏನಾಗುತ್ತೆ, ತುಂಬ ಪ್ಯಾನಿಕ್ ಆಗುತ್ತೆ, ನಿಮಗೆ ಗೊತ್ತಾಗಲ್ಲ. ಇಲ್ಲರಿ ನಾನು ಧೈರ್ಯವಾಗಿರ್ತೀನಿ, ಏನು ಬಂದರೂ ನಾನು ಆ್ಯಕ್ಸೆಪ್ಟ್ ಮಾಡ್ತೀನಿ ಅಂತಂದರೆ ಆಗಲ್ಲ. ಅದು ಇವಾಗ ತೊಂದರೆ ಕೊಡಲ್ಲ, ದೀರ್ಘಕಾಲಿಕವಾಗಿ ದಿನ ತೊಂದರೆ ಕೊಡುತ್ತೆ. ಆಫೀಸಲ್ಲಿ ಏನಾದರೂ ತೊಂದರೆ ಆಯಿತು ಅಂದ್ಕೊಳ್ಳಿ, ನನ್ನ ಜಾತಕ ನೋಡಿದಲ್ಲ ಅದಕ್ಕೆ ಹಿಂಗೆ ಆಗ್ತಾ ಇದೆ, ಪ್ರಯತ್ನ ಮಾಡೋಕ್ಕೆ ಕೂಡ ಆಗೋದಿಲ್ಲ. ಸದ್ಯಕ್ಕೆ ಇಮ್ಮಿಡಿಯೇಟ್ಲಿ ನಿಮ್ಗೆ ಆಗೋ ತೊಂದರೆ ಏನಿಲ್ಲ, ಅದು ದೀರ್ಘಕಾಲಿಕವಾಗಿ ದಿನಾಗೂ ನಿಮ್ಮ ತಲೆ ಕೊರಿತಾ ಇರುತ್ತೆ. ಅದಕ್ಕೆ ಸಾಹಸವನ್ನು ಮಾಡಬೇಡಿ. ಸೊ ಇದು ಇವತ್ತಿನ ಪಾಠ. ಮತ್ತು ಮುಂದಿನ ಭಾನುವಾರ ಇದಕ್ಕೆ ಸಂಬಂಧಪಟ್ಟ, ಉದ್ಯೋಗಕ್ಕೆ ಸಂಬಂಧಪಟ್ಟ ಎಕ್ಸಾಂಪಲ್ಸ್ ನೋಡೋಣ.
ಉದ್ಯೋಗಕ್ಕೆ ಸಂಬಂಧಪಟ್ಟದ್ದು ವಿದ್ಯಕ್ಕನೇ ಸ್ವಲ್ಪ ದೊಡ್ಡದು. ಇದಾದಮೇಲೆ ನೆಕ್ಸ್ಟ್ ಏನು ಬರುತ್ತೆ, ನೆಕ್ಸ್ಟ್ ಕ್ವಶನ್ ಬರುತ್ತೆ, ನಾನು ಉದ್ಯೋಗ ಮಾಡಲು ಬಿಸ್ನೆಸ್ ಮಾಡಲು, ನನಗೆ ಯಾವ್ದು ಯೋಗ ಬರುತ್ತೆ, ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ನನಗೆಲ್ಲ ಲಾಸ್ ಆಗ್ತಾ ಇದೆ, ಅದು ಸಪ್ರೇಟ್ ಕ್ಯಾಟಗರಿ. ಅದಕ್ಕೆ ಸಪ್ತಮ ಸ್ಥಾನ ನೋಡ್ತೀವಿ. ಉದ್ಯೋಗಕ್ಕೆ ಬಿಸ್ನೆಸ್ಸಿಗೆ ಸಂಬಂಧಪಟ್ಟದ್ದೇ ಬೇರೆ, ಅದು ನೋಡಬೇಕು. ನೆಕ್ಸ್ಟ್ ನಾನು ಯಾವ ವ್ಯಾಪಾರ ಮಾಡಿದ್ರೆ ಚೆನ್ನಾಗಿ ಬರುತ್ತೆ, ನನಗೆ ಎಂಥ ಕಡೆ ಉದ್ಯೋಗ ಬರುತ್ತೆ, ಇಂಥ ಪ್ರಶ್ನೆಗಳಿಗೆ ಸ್ವಲ್ಪ ನವಾಂಶವನ್ನು ನೋಡ್ತೀವಿ. ಸೊ ನವಾಂಶ ಕೂಡ ಇಂಟ್ರೊಡ್ಯೂಸ್ ಆಗುತ್ತೆ ಈ ಒಂದು ಟಾಪಿಕ್ಕಿಂದ. ಇದೊಂದು 2-3 ಕ್ಲಾಸಸ್ ಆಗುತ್ತೆ. ಸೊ ಮುಂದಿನ ಕ್ಲಾಸಸ್ಸಲ್ಲಿ ಮತ್ತೆ ನಾವು ಮುಂದುವರಿಯೋಣ. ಶ್ರೀಕೃಷ್ಣ ಅರ್ಪಣಮಸ್ತು.